ಚಿಕ್ಕಪ್ಪ ಅಮ್ಮ ಚಿಕ್ಕಪ್ಪ ಬಂದ್ರು. ನಂಜಣ್ಣ ಬಂದ ಅಂದ್ರೆ ಅಂತೂ ಹಬ್ಬಕ್ಕೆ ತಪ್ಪದೆ ಬಂದಲ್ಲ. ಇದೇನತ್ಗೆ ಊರನ್ ಗಾಣಗರೆಟ್ಟಿ ಎಣ್ಣೆ ಎಲ್ಲ ಅಣ್ಣನ ಮೈ ಮೇಲೆ ಹರಿತಾರ ಕಾಣುತ್ತೆ. ನೀವು ಬಟ್ಲೆ ಇಟ್ಕೊಂಡು ಅವನ ಮುಂದೆ ನಿಂತ್ಕೊಂಡ್ರೆ ಇವತ್ತೆಲ್ಲ ಸ್ನಾನ ಮಾಡಿಸ್ಕೊತಾನೆ. ಬಾ ತಗೋ ಇದೊಂದು ಚೊಂಬು ಶಾಸ್ತ್ರ ನೀರ್ ಹಾಕ್ಬಿಟ್ ಬಾ. ಯಾಕೋ ಸುಮ್ಮನೆ ಬಾಪ್ಗೆ. ಬಾಳಿ ಬದುಕ್ಬೇಕಾದವನು ಇನ್ನೂ ಮದ್ವೆ ಆಗ್ಬೇಕಾದವನು ಸಂಪಾದನೆ ಮಾಡಿದ್ನೆಲ್ಲ ಘನವಾಗಿ ಕೂಡಿಟ್ಕೊಳ್ಳೋದು ಬಿಟ್ಬಿಟ್ಟು ಇದನ್ನೆಲ್ಲ ಯಾಕೋ ತಂದೆ? ಅದಕ್ಕೆ ಕೈನ್ ಒಬ್ಬಟ್ಟು ಅಂದ್ರೆ ಬೊಂಬಾಟು. ಅಣ್ಣ ಹೇಳದೆ ಮರ್ತ್ಬಿಟ್ಟಿದ್ದೆ, ಮೊನ್ನೆ ಬೆಂಗಳೂರಿಗೆ ಇಂಟರ್ವ್ಯೂ ಹೋಗಿದ್ನಲ್ಲ, ಹಾಳೋದ್ ನನ್ನ ಹೆಸರು ಸೆಲೆಕ್ಟ್ ಆಗ್ಬಿಟ್ಟಿದೆ. ಅದಕ್ಕೆ ಸಂತೋಷ ಪಡೋದ್ ಬಿಟ್ಟು ಒಳ್ಳೆ ಬೇವಿನಕಾಯಿ ತಿಂದಾಗ ಆಡ್ತೀಯಲ್ಲ. ಇನ್ನೇನು ಮತ್ತೆ 6 ತಿಂಗಳು ನಿಮ್ಮನ್ನೆಲ್ಲ ಬಿಟ್ಟು ಟ್ರೈನಿಂಗ್ ಹೋಗ್ಬೇಕು ಅಂದ್ರೆ ಬೇವನಕಾಯಿ ತಿಂದಂಗಲ್ದೆ ಒಬ್ಬಟ ತಿಂದಂಗಿರುತ್ತೆ. ಅಣ್ಣ 6 ತಿಂಗಳಿರ್ಲಿ, 6 ಕ್ಷಣ ಕೂಡ ನಿಮ್ಮನ್ನ ಬಿಟ್ಟಿರಕ್ಕಾಗಲ್ಲ. ಅದಕ್ಕೆ ನಮ್ಮೂರ್ಲೆ ಯಾವ್ದಾದ್ರು ಕೆಲಸ ನೋಡ್ಕೊಂಡು ಇಲ್ಲೇ ಇದ್ ಬಿಡ್ತೀನಿ. ಹಾಗೆ ಮಾಡು ಚಿಕ್ಕಪ್ಪ, ನನಗೂ ನೀನ್ ಬಿಟ್ಟಿರಕ್ ಆಗಲ್ಲ. ಕರೆಕ್ಟ್. ನಿನಗೆ ಸ್ವಲ್ಪನಾದ್ರೂ ನಾಚಿಕೆ ಆಗೋದಿಲ್ವೇನ? 4 ಜನರ ಮುಂದೆ ಬದುಕಬೇಕಾದ್ರೆ ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು. ಸಮಾಜ ಸೈ ಅನ್ನೋ ಹಾಗೆ ಬಾಳನ್ನ ರೂಪಿಸ್ಕೋಬೇಕು. ಆಗ್ಲೇ ಮನುಷ್ಯನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ. ಹುಡುಗಾಟ ಬಿಟ್ಟು ಹೋಗಿ ಟ್ರೈನಿಂಗ್ ಮುಗಿಸ್ಕೊಂಬ. ನನಗೂ ಹೆಡ್ ಮಾಸ್ಟರ್ ಆಗಿ ಶಾಂತಿಪುರಕ್ಕೆ ವರ್ಗ ಆಗಿದೆ. ಶಾಂತಿಪುರಕ್ಕ? ಏನು ಅಂದ್ರೆ ನಮ್ ನಂಜುಣ್ಣನ್ಗೆ ಅಂತ ನಿಪ್ಪಿಟ್ಟು ಕೋಡ್ಬಳೆ ಮಾಡಿ ಡಬ್ಬದಲ್ಲಿ ಇಟ್ಟಿದ್ದೆ. ಅವ್ನ್ ತಕೊಂಡೋದ್ನೋ ಇಲ್ವೋ? ಚೆನ್ನಾಗಿ ಹೇಳ್ದೆ ನೀನು. ಅವನಿಷ್ಟೊತ್ತಾಗ್ಲೇ ಅವ್ರ ಸ್ನೇಹಿತರಿಗೆಲ್ಲ ಕಾಲ ಬರ್ದ್ಬಿಟ್ಟಿರ್ತಾನೆ. ನಮ್ಮ ಅತ್ತಿಗೆ ಹತ್ರ ಕೋಡ್ಬಳೆ, ನಿಪ್ಪಿಟ್ಟು, ಒಬ್ಬಟ್ಟು ಎಲ್ಲ ಮಾಡ್ಸ್ಕೊಂಡ್ ಬರ್ತೀನಿ ಅಂತ. ಸರ್ ನಂದು ಹಾಕರ್ಲ ಏಟೊತ್ತು ಮಾಡ್ತಿರ್ಲ. ಚೇರ್ಮನ್ ನೋಡ್ಬೇಕಾಗಿತ್ತು. ನೀನ್ ಯಾರು? ನಾನು ಈ ಊರಿನ ಸ್ಕೂಲ್ಗೆ ಹೊಸದಾಗಿ ಬಂದಿರೋ ಹೆಡ್ ಮಾಸ್ಟರ್. ಹೊಸ ಹೆಡ್ ಮೇಟ್ರ ತಪ್ಪಲಿ ಇಲ್ಲೇ ಬಿಟ್ಬಿಡಿ. ಮೇಟ್ರೆ, ಈ ಊರ್ನಾಗೆ ಬದುಕ್ಬೇಕು ಅನ್ನೋ ಆಸೆ ನಿಮಗಿದ್ರೆ ಅಕ್ಷರ ಕಲ್ತೀವ್ನಿ ಅನ್ನೋ ಅಮ್ಮು ನಮ್ಮ ದಣಿತಾವ್ ಬ್ಯಾಡ. ತಿಳಿತಾ? ಹೋಗಿ ಹೋಗಿ. ಯಾರು? ನನ್ನ ಹೆಸರು ಶಂಕರಪ್ಪ ಅಂತ. ಈ ಊರಿಗೆ ಹೊಸದಾಗಿ ಬಂದಿರೋ ಹೆಡ್ ಮಾಸ್ಟರ್. ಓ, ಹೊಸ ಹೆಡ್ ಮೇಸ್ಟ್ರ. ಇದಕ್ ಮುಂಚೆ ಎಲ್ಲಿದ್ದೆ? ಕ್ರಾಂತಿಕೊಪ್ಪಲು. ಕ್ರಾಂತಿಕೊಪ್ಪಲು? ಇದು ಶಾಂತಿಪುರ. ಯಾವುದೇ ಕಾರಣಕ್ಕೂ ನಿನ್ನ ನಡವಳಿಕೆಯಿಂದ ಇಲ್ಲಿ ಶಾಂತಿ ಗಡಬಡ ಆಗ್ಬಾರ್ದು. ಆಯ್ತು. ಪೇಪರ್ ಇಲ್ಲೇ ಬಿದ್ದೈತಲ್ಲ, ಸಾನ್ಭೋಗ ಬರ್ಲಿಲ್ವಾ? ಅವ್ರಿಗೆ ಮೈಯಾಗ ಹುಷಾರಿಲ್ಲ ಅಂತ ಹೇಳ್ ಕಳ್ಸವ್ರೆ. ಓ, ಅರೆ ಅಕ್ಷರ ಕಲ್ತಾನ ಇಲ್ಲೇ ಅವನಲ್ಲ. ರೇ ಹೆಡ್ ಮಾಸ್ಟ್ರೆ, ಇದ್ರಾಗಿರೋ ಮುಖ್ಯವಾದ ವಿಷಯನೆಲ್ಲ ಹೊಸಿ ಓದ್ ಹೇಳು. ವಿಧಾನಸಭೆಯಲ್ಲಿ ಗುದ್ದಾಟ ಮಾಮೂಲಿ. ಮಾನ್ಯ ಮಂತ್ರಿಗಳ ಮೇಲೆ ಕಲ್ಲು ಕೋಳಿ ಮೊಟ್ಟೆ ತೂರಾಟ. ಸ್ವಾತಂತ್ರ್ಯ ಅಂತ ಬಡ್ಕಂಡ್ ಪಡ್ಕಂಡ್ರಲ್ಲ, ಅದ್ರ ಫಲಾನ ಉಣ್ಲಿ. ಮುಂದ್ಕೋದು. ಕೊನೆಯ ಉಸಿರಿರುವವರೆಗೆ ಕಾರ್ಮಿಕರ ಹೋರಾಟ. ನೀನು ನಮ್ಮ ಶಾಂತಿಪುರದಲ್ಲಿ ಅಕ್ಷರ ಕಲ್ಸಕ್ ಬಂದಿರೋ ಮೇಷ್ಟ್ರು. ಇದ್ಯಾ ಕಲಿತ ಬುದ್ಧಿವಂತ. ನಮ್ಮ ದೇಶದಲ್ಲಿ ಹಿಂಗ್ಯಾಕ್ ಗಡಬಡ ಆಗ್ತೈತೆ ಅಂತ ನಿಂಗ್ ಗೊತ್ತಾ? ಇಲ್ಲ. ಕೇಳು. ಹಿಂದೆ ನಮ್ಮ ದೇಶನ ಆಳ್ತಿದ್ದ ಪರಂಗಿಯವರು 3 ದೊಡ್ಡ ತಪ್ಪು ಮಾಡ್ಬಿಟ್ರು. 1, ಈಚೆ ಕಡೆಯಿಂದ ಆಚೆ ಕಡೆವರೆಗೂ ರೈಲು ಬಸ್ಸು ಓಡಾಡಂಗ್ ಮಾಡಿದ್ದು. 2, ಹಳ್ಳಿಲೂ ಇಸ್ಕೂಲು ಅಂತ ಕಟ್ಸಿ ಅಕ್ಷರ ಕಲಿಸಿ ಮದ್ದ ಜನಗಳಿಗೆ ಬುದ್ಧಿ ಹೆಚ್ಚಿತ್ತು. 3, ನಮ್ಮ ಜನಗಳಿಗೆ ಬುದ್ಧಿಗೆಡಿಸೋ ಸ್ವಾತಂತ್ರ್ಯ ಕೊಟ್ಟು
ಅವರು ಊರು ಬಿಟ್ಟು ಹೋಗಿದ್ದು. ಮಂದಟ್ಟ ಆಯ್ತಾ? ಆಯ್ತು. ಡೇ ಅಕ್ಕಿರಂಗ, ಆ ಪೇಪರ ತಿಳಿತು ದಣಿ. ಇಂಥ ಪಡಗೋಸಿ ಸುದ್ದಿ ನಮ್ಮ ಶಾಂತಿಪುರದಲ್ಲಿ ಪ್ರಚಾರ ಕೂಡ್ದು. ಹೆಡ್ ಮೇಸ್ಟರ್ ಆಗಿ ಬಂದಿದೀಯಾ, ಐಕ್ಳಿಗೆ ಅಕ್ಷರ ಕಲ್ಸಕ್ ಹೋಗಿ ಗಡಬಡ್ ಮಾಡ್ಕೋಬೇಡ. ಗಂಟೆ ಹೊಡಿ ಸಂಬಳ ತಕ್ಕ, ಗಂಟೆ ಹೊಡಿ ಸಂಬಳ ತಕ್ಕ, ಗಂಟೆ ಹೊಡಿ ಸಂಬಳ ತಕ್ಕ. ಸ್ಕೂಲ್ಗೆ ಹೋಗ್ತೀನಿ ಸ್ಕೂಲ್ಗೆ ನಡಿಯ. ಹೋಗೋದು ಬೇಡ, ರಾಮಾಯಣ ಬೇಡ, ನಡೀಲ ಮನೆಗೆ ಹೋಗುವ. ಅವ್ರು ಎದುರಾಕೊಂಡು ಕಾಯ್ತದ. ನಡಿಯಲ್ಲ. ನಮ್ಮ ಮೈಕ್ಳನ್ನ ಇಸ್ಕೊಲ್ ಕಳಿಸ್ರೆ ಹೊಲದಲ್ಲಿ ಗೇಮೆ ಗೆಯ್ಯೋರು ಯಾರು? ಇವರು ಈ ಊರಿಗೆ ಹೊಸಬರು ಅಂತ ಕಾಣ್ತದೆ. ನಮ್ಮೂರ ನಿಶ್ಯಾನೆಯವರು ಗೊತ್ತಿಲ್ಲ. ಅಲ್ಲ, ಐಕಳ್ನೆಲ್ಲ ಇಸ್ಕೋಲ್ ಕಳಿಸ್ಬಿಟ್ರೆ ಮನೆಯಲ್ಲಿ ಗೇಮಿಗೆ ಇವ್ರು ಯಾರು? ಹೆಡ್ ಮಾಸ್ಟ್ರೆ, ನಮ್ ಮಾತು ನಿಮಗೆ ಹಿತವಾಗ್ಲಿಲ್ಲ. ಗಂಟೆ ಏನೋ ಹೊರಸಿದ್ರಿ, ಆದ್ರೆ ಏನಾಯ್ತೀಗ? ಬರೀ ಗಂಟೆ ಬಾರಿಸಿದ್ರೆ ಅಲ್ಲ, ಬೆಳಿಗ್ಗಿಂದ ಸಂಜೆವರೆಗೂ ಬಾಯಿ ಬಡ್ಕೊಂಡ್ರು ಅಕ್ಷರ ಕಲಿಯೋಕೆ ಅಂತ ಒಂದ್ ನರಪಿಳ್ಳೇನು ಬರಲ್ಲ ಇಲ್ಲಿ. ಹೊಸ ಹೆಡ್ ಮೇಸ್ಟ್ರೆ, ಹೆಂಗು 4 ಆಯ್ತು, ಮಗನ್ ಮನೆ ಕಳಿಸ್ಬಿಡಿ, ಆ ಕಾಡ ಕುಂತ್ಕೊಳ್ಳವ. ಬನ್ನಿ, ಹಂಗಾರು 4 ಕಾಸು ಮಾಡ್ಕೊಳವ. ಸಂಬಳ ಜೊತೆ ಸ್ವಲ್ಪ ಗಿಂಬಳನು ಆಯ್ತದೆ. ರೇ, ಇದು ಸ್ಕೂಲು, ಜೂಜ್ ಕಟ್ಟೆ ಅಲ್ಲ. ಇದು ಊರಿನ ಜೂಜ್ ಕಟ್ಟೇನೆ, ಅಕ್ಷರ ಕಲಿಸುವ ಶಾಲೆ ಅಲ್ಲ. ನಮ್ಮ ಪ್ರಾಣಗೂ ನಾವು ಸಂಬಳಕ್ಕೆ ಬೇಸ್ಟ್, ಪಾಠಕ್ಕಲ್ಲ. ಗಂಟೆ ಹೊಡಿ ಸಂಬಳ ತಕ್ಕ, ಗಂಟೆ ಹೊಡಿ ಸಂಬಳ ತಕ್ಕ. ರೀ, ಸರ್ಕಾರದವರು ನನಗೆ ನಿಮಗೆ ಸಂಬಳ ಕೊಡೋದು ಹುಡುಗರಿಗೆ ಪಾಠ ಹೇಳ್ಕೊಡ್ಲಿ ಅಂತ, ಜೂಜಾಡಕ್ಕಲ್ಲ. ನೋಡಿ, ನಾಳೆಯಿಂದ ನಾವೆಲ್ಲ ಮನೆಗೆ ಹೋಗಿ ದೊಡ್ಡವ್ರನ್ನ ಒಪ್ಸಿ ಹುಡುಗರನ್ನ ಸ್ಕೂಲ್ ಕರ್ಕೊಂಡ್ಬರ್ಬೇಕು. ಬರ್ಸು. ಹಂಗಾರ್ರೆ ನಮ್ಮ ಹೆಡ್ ಮಾಸ್ಟ್ರು ಬೇಡ ಬೇಡ ಅಂತಂದ್ರು ಮತ್ತೆ ಇರುತ್ತಿದೆ. ಎಡವಲಿ ಬಿದ್ದು ಹಲು ಮುರ್ಕೊಂಡ್ರೆ ತಾವಾಗೆ ಬುದ್ಧಿ ಕರೀತಾರೆ. ಶಾಂತಿಪುರದಾಗೆ ಇದ್ಯಾವುದೋ ಪಂಚವರ್ಣದ ಗಿಣಿ. ಶಾನ್ಬೋಗ್ರೆ, ಹೊಸ್ದಾಗ್ ಬಂದಿಲ್ವ ಹೆಡ್ ಮೇಸ್ಟ್ರು, ಅವನ ಅರ್ರ ಗಿಣಿ. ಅರ ಗಿಣಿ. ನಾವೇನಾದ್ರೂ ಅರ್ಧ ರಾತ್ರಿ ಕರೆದ್ರೆ ಬರ್ತದೋ ಅಥವಾ ಕುಕ್ತದೋ? ನಿಮ್ಗೇನ್ ಮಾನ ಮರ್ಯಾದೆ ಇಲ್ವಾ? ಗಂಡು ಮನ್ಸಿಗೆ ಆಸೆ ಹೆಚ್ಚಾದಾಗ ನಾ ಮರುವಾದ ಮೇಲೆ ಅಷ್ಟು ನಿಗಾ ಇರಕ್ಕಿಲ್ಲ ಕಣ್ಣಮಣಿ. ಇಷ್ಟಕ್ಕೂ ಇದು ಶಾಂತಿಪುರ. ಇಲ್ಲಿ ಮಾನ ಮರುವಾದೆ ಎರಡು, ನಮ್ ಚೇರ್ಮನ್ 2 ಚಡಾವಿದ್ದಂಗೆ. ಅವ್ರಿಗೆ ನಾನು ಬಲಗೈ, ಇವನು ಎಡಗೈ, ಈ ಶಾನ್ಬೋಗ್ರು ಮಧ್ಯದ ಕೈ. ಮಾತಾಡಿಸಿದಾಗ ಎತ್ತಿ ಎದೆಗೊದ್ದು ಮೈ ಮುಟ್ಟಿದಾಗ ಒತ್ತಿ ಮುತ್ಕೊಡೋ ಹೆಣ್ಣುಗಳು ಅಂದ್ರೆ ನಮಗ್ ಬಲು ಮೋಜು ಮೋಜು. ಮೋಜು ಮೋಜು. ನನಗೇನು ಹೋಗಿಲಿಲ್ಲ. ವರಣ, ನಿನ್ ಜಮೀನ್ ವಿಷಯ ಏನ್ ಮಾಡ್ತೀನಿ ಅಂತ ಹೇಳಿದ್ರು ಚೇರ್ಮನ್ರು? ಏನಾದ್ರೂ ಒಂದ್ ಇತ್ಯರ್ಥ ಮಾಡ್ತೀನಿ ಅಂತ ಹೇಳಿದ್ರು ಗೌಡ್ರೆ. ಹೌದಾ? ಹೇಗ್ ಇತ್ಯರ್ಥ ಮಾಡಿದ್ರು ಒಳ್ಳೇದು ಕಣಪ್ಪ ಎಲ್ರಿಗೂ. ಯಜಮಾನ್ರೆ, ಇವರೆಲ್ಲ ನಿಮ್ಮ ಮಕ್ಕಳ? ಓ, ನಮ್ಮಳ್ಳಿ ಐಕ್ಲೆ. ಯಾಕೆ, ಏನಾಯ್ತು? ನೀವು ಬೀಡಿ ಸೇದ್ ಬಿಸಾಕಿದ್ರೆ ಅದನ್ನ ತಗೊಂಡು ಸೇರ್ತಾ ಇದಾರೆ. ಏಯ್, ಅಲ್ಕ ನನ್ ಮಕ್ಕಳ್ರ, ಹೋಗ್ಲ ಇಲ್ಲಿಂದ. ಒದಿತಿ ನೋಡಿ, ಹೋಗ್ಲ. ಮಾನ ಎಲ್ಲ ಮರುವಾದಿ ಇಲ್ಲ. ಇದೆಲ್ಲ ಮಕ್ಕಳಿಗೆ ಬೈದ್ರು ಬರಲ್ಲ. ನಾಳೆಯಿಂದ ಮಕ್ಕಳನ್ನ ಸ್ಕೂಲ್ ಕಳ್ಸ್ಕೊಡಿ. ಅಕ್ಷರ ಜ್ಞಾನ ಬಂದ್ರೆ ಇಂಥ ನಡವಳಿಕೆಗಳೆಲ್ಲ ಸರಿ ಹೋಗುತ್ತೆ. ಅಟ್ಟಿ ಕೆಲ್ಸ ಎಲ್ಲ ಬಿಟ್ಬಿಟ್ಟು ಇಸ್ಕೂಲಿಗೆ ಕಳಿಸ್ಬೇಕಾ? ಇಸ್ಕೂಲಿಗೆ ಕಳಿಸ್ಬೇಕಂತೆ, ಇಸ್ಕೂಲಿಗೆ. ನಮ್ಮ ಹತ್ರ ಹೇಳ್ದಂಗೆ ಇನ್ಯಾರತ್ರ ಹೇಳ್ಬೇಡ. ನೀನು ಈ ಊರಿಗೆ ಹೊಸ ಮೇಷ್ಟ್ರು ಅಂತ ಕಾಣ್ತೈತೆ. ಇದು ಶಾಂತಿಪುರ.
ನಾಳೆಯಿಂದ ಹುಡುಗರನ್ನ ಸ್ಕೂಲ್ ಕಳಿಸ್ಬಿಟ್ರೆ ನಮ್ಮ ಆರಂಭ ನೋಡ್ಕೊಳ್ಳೋರು ಯಾರು? ನೀವು ಬಂದರೆ ಆರಂಭ ಮಾಡಕ್ಕೆ. ಏಮಿ ನೋಡಿ ಹೋಗಿ ಮನೆಯಾಗ್ಲೇ. ಮತ್ತೆ ಇಡುತ್ತಿದ್ದೀರಿ ಸರ್. ನೀವು ಮಾಡ್ತಿರೋ ಪ್ರಯತ್ನ ನೀರಿನಲ್ಲಿ ಬೆರಳದ್ದಿ ಚೀಪ್ ಹಾಗೆ. ಒಂದು ಉಪಾಯ ಇದೆ ಮೇಷ್ಟ್ರೆ. ಏನು? ಅದಾದ್ರೆ ಬೊಮ್ಮನಹಳ್ಳಿ ಕಿಂದಿರಿ ಜೋಗಿ ಹಿಂದೆ ಇಲಿಗಳ ಹಿಂದೆ ಬಂದ ಹಾಗೆ ನಿಮ್ ಹಿಂದೆ ನಮ್ಮ ಊರಿನ ಹುಡುಗರ ದಂಡೇ ಬರುತ್ತೆ. ಈ ಉಪಾಯ ಹೇಳದ್ನಲ್ಲ, ಹೇಗಿದೆ ನನ್ನ ಮಂಡೆ? ನಿಮ್ ಮಂಡ್ಯ ಬಗ್ಗೆ ಹೇಳ್ತೀರಲ್ರಿ, ಉಪಾಯ ಹೇಳಿ. ಹೌದಲ್ಲ, ಹೇಳಿಲ್ಲ? ಹಾ, ಅಲ್ಲಿ ಆ ಕೊನೆ ಮನೆ ಮುಂದೆ ಉಯ್ಯಾಲೆ ಆಡ್ತಾ ಇದಾರಲ್ಲ, ಅವ್ರಿಗೂ ನಮ್ ಚೇರ್ಮನ್ರಿಗೂ ಸ್ವಲ್ಪ ಅಫೆಕ್ಷನ್ ಏನು ಬಂತು, ಅವ್ರಿಗೂ ನಮ್ ಚೇರ್ಮನ್ರಿಗೂ ಕನೆಕ್ಷನ್ ಅನ್ನಿ. ಅವ್ರ ಮಕ್ಕಳನ್ನ ನೀವು ಸ್ಕೂಲ್ ಬರೋ ಹಾಗೆ ಮಾಡಿ ಸಹಿ ಅನ್ನಿಸ್ಕೊಂಡ್ರೆ ನಾವೆಲ್ಲ ಸೇರಿ ನಿಮ್ಗೆ ಜೈ ಅಂತೀವಿ. ಹೆಡ್ ಮಾಸ್ಟ್ರೆ, ನೀವು ಆ ಹೆಡ್ ಹತ್ರ ಗೆದ್ರೆ ಮತ್ತೆ ಇಡುವ ಮಾತೇ ಇಲ್ಲ. ನಡೀರಿ, ನಾವೆಲ್ಲ ಸೇರಿ ಪ್ರಯತ್ನ ಮಾಡೋಣ. ನಾವಾಗ್ಲೇ ಆ ಕ್ಷೇತ್ರದಲ್ಲಿ ಸೋತ್ಬಿಟ್ಟಿದೀವಿ. ಬರೀ ಸೋಲೋದೇನು ಬಂತು, ಠೇವಣಿನೇ ಕಳ್ಕೊಂಡ್ಬಿಟ್ಟಿದೀವಿ. ನೀವು ಸ್ವಲ್ಪ ನುಗ್ಗು ನೋಡಿ. ನಮಸ್ಕಾರ. ನಮಸ್ಕಾರ. ನಾನು ಈ ಊರಿಗೆ ಹೊಸದಾಗಿ ಬಂದಿರೋ ಹೆಡ್ ಮಾಸ್ಟರ್. ಗೊತ್ತು, ಅಟ್ಟಿ ಮುಂದೆ ನಿಂತ್ಕೊಂಡು ಮಾತಾಡೋದು ಚಂದಾಗಿರಕ್ಕಿಲ್ಲ. ಒಳಗ್ ಬನ್ನಿ, ಅಲ್ಲಿ ಮಾತಾಡುವ. ಒಳಗ್ ಬನ್ನಿ, ಬನ್ನಿ. ಹೆಡ್ಡಿಲಿ ಎಡವಿ ಕೊನೆಗೂ ಕಾದಿನೇ ಬಾಂಡ್ಲಿಗೆ ಲವಕ್ಕನ ಬಿದ್ದೋಯ್ತು. ಎದ್ದಿರಿ ಅಲ್ಲ ಅದು, ದಡ್ಡಿರಿ. ಬಂದೆ. ಬಿಸಿಲ್ನಾಗ್ ಬಂದಿದ್ದೀರಾ, ತಗೊಳ್ಳಿ. ಮಜ್ಜಿಗೆ ಕುಡಿದು ದಣ ಮಾಡಿಸ್ಕೊಳ್ಳಿ. ಈಗ ಹೇಳಿ, ಏನ್ ಬಂದಿತ್ತು? ನೋಡಿಮ್ಮ, ನಿಮ್ ಮಕ್ಕಳನ್ನ ನೀವು ಶಾಲೆಗೆ ಕಳ್ಸ್ಕೊಟ್ರೆ ಚೇರ್ಮನ್ರು ಊರಿನ ಮಕ್ಕಳನ್ನೆಲ್ಲ ಕಳ್ಸ್ಕೊಡ್ತಾರೆ ಅಂತ ಎಲ್ರು ಹೇಳ್ತಾ ಇದ್ದಾರೆ. ನೀವು ದೊಡ್ಡ ಮನ್ಸು ಮಾಡಿ ಮಕ್ಕಳನ್ನ ಕಳ್ಸ್ಕೊಟ್ರೆ ಶಾಂತಿಪುರದ ಮಕ್ಕಳು ವಿದ್ಯಾವಂತರಾಗ್ತಾರೆ. ನನ್ ಮಕ್ಳ ಏನೋ, ನಿಮ್ಮಿಂದಾದ್ರೂ ನನ್ನ ಹೊಟ್ಟೆಯಲ್ಲಿ 4 ಮಕ್ಳಾದ್ರೆ ದಿನಾ ನಿಮ್ಮ ಸ್ಕೂಲ್ಗೆ ನಾನೇ ಕರ್ಕೊಂಬರ್ತೀನಿ. ಏನ್ ಯೋಚನೆ ಮಾಡ್ತಿದ್ದೀರಿ? ಬನ್ನಿ. ನೀವು ಇಷ್ಟೊತ್ತಾದ್ರೂ ನಿಮ್ಮ ಅಪ್ಪ ಬರ್ಲೇ ಇಲ್ವಲ್ಲ? ಹೇಗಾದ್ರೂ ಮಾಡಿ ಇವ್ರನ್ ಮಕ್ಳೆಲ್ಲ ಸ್ಕೂಲ್ಗೆ ಹೋಗಿ ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗೋರಲ್ಲಮ್ಮ. ಈ ಹಳ್ಳಿಯವ್ರನ್ನೆಲ್ಲ ಒಪ್ಪಿಸ್ಬೇಕಲ್ಲ, ಅದಕ್ ತಡವಾಗಿರ್ಬೋದು. ಏನೋಪ್ಪ, ಈ ಊರಿಗೆ ಬಂದ್ಮೇಲೆ ನನ್ ಮನ್ಸಿಗೆ ನೆಮ್ಮದಿನೇ ಇಲ್ದಾಗಾಗಿದೆ. ಪಾಠ ಹೇಳ್ಕೊಡೋ ಮೇಷ್ಟ್ರು ಅಂತ ಮರ್ವಾದೆ ಕೊಟ್ಟು ಒಳಗ್ ಕರೆದು ಕುಂಡ್ರಿಸಿದ್ರೆ ಕಾಮನಾಟ ಹೇಳ್ಕೊಡ್ತೀನಿ ಅಂತ ನನ್ ಕೈ ಮುಟ್ಬಿಟ್ಟ. ಮುಟ್ಟೆ ಬಿಟ್ರಾ? ನೋಡಿದ್ರ ಸ್ವಾಮಿ, ಸ್ಕೂಲ್ ಮಕ್ಕಳು ಕರ್ಕೊಂಡ್ ಬರ್ತೀನಿ ಅಂತ ಈ ಮನೆಗೆ ಗುಗ್ಗಿ ಹೊಸದಾಗಿ ತೊಟ್ಲು ಕಟ್ಟಕ್ಕೆ ಏರ್ಪಾಟ್ ಮಾಡ್ಬಿಟ್ರು ನಮ್ಮ ಹೆಡ್ ಮಾಸ್ಟ್ರು. ಪಾಪ, ಆ ಮಗುನಾದ್ರೂ ಸ್ಕೂಲಿಗೆ ಬರ್ಲಿ ಅಂತಿರ್ಬೇಕು. ಸುಳ್ಳು ಸುಳ್ಳು, ಇವಳು ಹೇಳ್ತಾರ ಸುಳ್ಳು. ಯಾವತ್ ಸುಳ್ಳು? ನೀನು ಇವಳ ಜೊತೆ ಮಲಗಿದ್ದನ್ನ ಇವರೆಲ್ಲ ಕಣ್ಣಾರ ನೋಡಿದ್ ಸುಳ್ಳ?
ಇಲ್ಲ ನೀನ್ ಈ ಸ್ಥಿತಿಲಿ ಇರೋದನ್ನ ಈ ಕಣ್ಣುಗಳು ನೋಡ್ತಾ ಇರೋದು ಸುಳ್ಳ? ಯಾವುದ್ಲ ಸುಳ್ಳು? ಮೇಷ್ಟ್ರೇ, ನೀನು ಬೋಗಡ್ಬಡ್ ಮಾಡ್ಕೊಂಡ್ಬಿಟ್ಟೆ. ಈ ಶಾಂತಿಪುರಕ್ಕೆ ಇದ್ಯಾ ಹೇಳ್ಕೊಡ್ತೀನಿ ಅಂತ ಬಂದ ಬಡ್ಡಿ ಮಗ ನೀನು ನಮ್ಮ ಹೆಣ್ಣಿನ ಮಾನಾನೇ ನೈವೇದ್ಯ ಮಾಡ್ಕೊಂಡ್ಬಿಟ್ಟಲ್ಲ. ಎಷ್ಟಾ ಕೊಬ್ಬು ನಿನಗೆ? ಏಯ್, ಇದು ಮೋದ್ದಪ್ಪನ ರಾಜ್ಯ. ಇಲ್ಲಿ ಹೆಣ್ಣಿನ ಮಾನದ ಬೆಲೆ ಎಷ್ಟು ಅಂತ ನಿನಗೆ ಗೊತ್ತಿಲ್ಲ. ಪಾಪ ವಾಸಬ ನೋಡು ನೀನು. ಇನ್ನೊಬ್ಬರ ಕಣ್ಣು ತಿವಿದ ನೋವು ತನ್ನ ಕಣ್ಣು ಕಿತ್ತಾಗಲೇ ಅನುಭವಕ್ಕೆ ಬರೋದು. ಅಕ್ಕಿರಂಗ, ಇವನ ಕಣ್ಣ ಏನಂದ್ರೆ ನಿಮಗೇನಾಯ್ತು? ಯಾಕೀಗಾಯ್ತು ಅಂದ್ರೆ ಯಾಕೀಗಾಯ್ತು? ಇದು ಶಾಂತಿಪುರ. ಇಲ್ಲಿ ಯಾಕೆ ಏನು ಅಂತ ಯಾರು ಕೇಳಕೂಡ್ದು. ಈ ಜಡೆ ಮುನಿ ತೋಪನಾಗೆ ಏನು ಗಡಬಡ್ ನಡೀತು ಅಂತ ಇಲ್ಲಿರೋರ್ನ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗ್ಕೂಡ್ದು. ಈ ಅಣ್ಣ ಎಲ್ರು ಹಂಚ್ಕೊಳ್ರ? ಏನೋ ನೋಡ್ತಾ ಇದ್ದೀರಾ? ಶಾಂತಿಪುರಕ್ಕೆ ಹೆಡ್ ಮಾಸ್ಟರ್ ಆಗಿ ವರ್ಗ ಮಾಡ್ತೀವಿ ಅಂದ್ರೆ ರಾಜೀನಾಮೆ ತಗೊಂಬಿಡಿ ಅಂತಿದ್ದಾರೆ. ಅಲ್ಲಿಗೆ ಹೋಗಕ್ ಮಾತ್ರ ಯಾರು ಮುಂದೆ ಬರ್ತಿಲ್ಲ ಸರ್. ಇಂಥ ಪರಿಸ್ಥಿತಿಲಿ ಅದು ಸಹಜ ತಾನೆ. ಅಲ್ಲಿ ಹೆಡ್ ಮಾಸ್ಟರ್ ಆಗಿ ಹೋದವರಲ್ಲಿ ಒಬ್ರು ನೇಣ ಹಾಕೊಂಡು ಸತ್ರು, ಇನ್ನೊಬ್ರು ಹೆಣ ಹೊಳೆಯಲ್ಲಿ ಸಿಕ್ತು.
ನಮ್ಮ ಇಲಾಖೆಯಲ್ಲಿ ನಿಷ್ಠಾವಂತ ಉಪಾಧ್ಯಾಯ ಅಂತ ಹೆಸರು ಗಳಿಸಿದ ಶಂಕರಪ್ಪ ಹುಚ್ಚಿಡಿದು ಕಾಣಿಯಾಗಿದ್ದಾರೆ ಅಂತ ವರ್ತಮಾನ ಬಂದಿದೆ. ಅವನ ಹೆಂಡತಿ ಮಗ ನಾಪತ್ತೆಯಾಗಿದ್ದಾರೆ. ಸರ್, ಇಷ್ಟಾದ್ರೂ ಅಲ್ಲಿಗೆ ಯಾವ ಪೊಲೀಸ್ ಆಫೀಸರು ಹೋಗೇ ಇಲ್ವೇ? ಏನು ಎನ್ಕ್ವೈರಿ ನಡೆದೇ ಇಲ್ವೇ? ಎನ್ಕ್ವೈರಿ ನಡೀತಾನೆ ಇದೆ, ಸುಳುವು ಸಿಕ್ಕಿಲ್ಲ, ಕಾರಣನೂ ಗೊತ್ತಿಲ್ಲ. ನನ್ಗನ್ಸುತ್ತೆ ಯಾವುದೋ ಕಾರಣದ ಕೈನ ಗೂಂಡಾಗಿರಿನೇ ಇಷ್ಟಕ್ಕೆಲ್ಲ ಕಾರಣ ಅಂತ. ಕಾರಣ ಏನೇ ಇರಲಿ, ಶಾಂತಿಪುರದ ಮಕ್ಕಳು ವಿದ್ಯೆ ಕಲಿಯೋದ್ರಲ್ಲಿ ಹಿಂದುಳಿದಿದ್ದಾರೆ. ಆ ಮಕ್ಕಳು ವಿದ್ಯೆ ಕಲಿಯೋದಕ್ಕೆ ಆಕರ್ಷಣೆ ಮಾಡಿ ಆ ಕಾರಣದ ಕೈನ ಗೂಂಡಾಗಿರಿಗೆ ಸಡ್ಡು ಹೊಡೆದು ನಿಲ್ಲುವಂತ ಒಬ್ಬ ಗೂಂಡಾಗುರು ಮುಂದೆ ಬರೋದಾದ್ರೆ ಶಾಂತಿಪುರದಲ್ಲಿ ಹೆಡ್ ಮಾಸ್ಟರ್ ಪೋಸ್ಟ್ ಖಾಲಿ ಇದೆ ಅಂತ ಗೊತ್ತಾಯ್ತು ಸರ್. ಇದು ನನ್ನ ಅಪ್ಲಿಕೇಶನ್ ಫಾರಂ. ನನ್ನ ಹೆಸರು, ನಿಮ್ಮ ಕೆಲಸಕ್ಕೆ ಬೇಕಾಗಿದೆ ವಿದ್ಯೆ, ಯೋಗ್ಯತೆ, ಶಾಂತಿಪುರದಲ್ಲಿ ಮೇಷ್ಟ್ರಾಗಿ ಉಳಿಯೋಕೆ ಇರಬೇಕಾಗಿರೋ ಪ್ರವೀಣತೆ, ಅಷ್ಟು ವಿವರಗಳು ಅದರಲ್ಲಿದೆ. ಹೆಸರು ನಂಜುಂಡಸ್ವಾಮಿ, ME ಗ್ರಾಜ್ಯುಯೇಟ್, ಸ್ಟೇಟ್ ಅಥ್ಲೆಟ್, ನಂಬರ್ 1 ಬಾಕ್ಸರ್, ಗೋಲ್ಡ್ ಮೆಡಲಿಸ್ಟ್ ಇನ್ weight lifting, ಚಾಂಪಿಯನ್ ಇನ್ ಸ್ವಿಮ್ಮಿಂಗ್, ಖೋಖೋ, ಕಬಡ್ಡಿ, ಟೆನ್ನಿಸ್, ಶಾರ್ಟ್ ಪುಟ್. ಮಿಸ್ಟರ್ ನಂಜುಂಡಸ್ವಾಮಿ, ನಿಮ್ಗೆ ಶಾಂತಿಪುರದ ವಿಷಯ ಸಾಕಷ್ಟು ಗೊತ್ತಾಗಿದೆ ಸರ್. ತಮಗೆ ನನ್ನ ಅರ್ಹತೆ ಯೋಗ್ಯತೆ ಬಗ್ಗೆ ನಂಬಿಕೆ ಇದ್ರೆ ನನಗೆ ಆರ್ಡರ್ ಕೊಡಿ. ನಿಮ್ಮೆಲ್ಲರ ಅಭಿಪ್ರಾಯ ಏನು? ಸರ್, ಮಿಸ್ಟರ್ ನಂಜುಂಡಸ್ವಾಮಿ, ನಮ್ಮೆಲ್ರಿಗೂ ನಿಮ್ಮ ಮೇಲೆ ನಂಬಿಕೆ ಮಾತ್ರ ಅಲ್ಲ, ಭರವಸೆನೂ ಮೂಡಿದೆ. ಐ ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು ಸರ್. ಈ ಕಂಟ್ರಿಲ್ ಸಿಗೋ ಮಜಾ ಇನ್ಯಾವ ಪೆಂಟ್ರಲ್ಲೂ ಸಿಗಲ್ಲ. ತಗೋಗುರು. ಯಾಕೋ ಲಾರಿ ತುಂಬಾ ಹಣ್ಣು ಐತ್ಯಾಕೋ? ಹೌದ್ ಕಣೋ, ಇವತ್ ನಮ್ಗೆಲ್ಲ ಬಹು ಮಜಾ. ಏನ್ ಲಕ್ಕಲಕ್ಕಿ? ಏಯ್, ಕೇಳ್ತೆ ಕಲ್ಲಿಡ್ರು. ಈ ಕುಂಬಳಕಾಯಿ ಹುಷಾರಾಗಾರು ಆಗ್ಲಕ್ಕೂ. ಕಲ್ಲು ಕುಡಿದ್ಬಿಟ್ಟು ರೋಡಲ್ಲೇ ಬಲಗ್ಬಿಟ್ಟೈತಲ್ಲ. ಈ ಕಲ್ಲು ಭಾರಿ ಕುಡಿದ್ಬಿಟ್ಟೈತಪ್ಪ. ನೀವೇನ್ ಯೋಚನೆ ಮಾಡಿ ಲಕ್ಕಂತವನ್ನ ಎಲ್ಲ ಹೇಳಿನಿ. ಅಯ್ಯಯ್ಯೋ, ಏನಾಯ್ತಕ್ಕೋ ಏನಾಯ್ತಕ್ಕೋ? ಬಾಲ್ ಬೇರೆ ನರ ಬರ್ತದೆ. ಏನಾಯ್ತಕ್ಕೋ? ಅಯ್ಯಯ್ಯೋ, ಏನಾಯ್ತಕ್ಕೋ? ಗುರು ಗುರು, ಸ್ಟಾಪ್ ಸ್ಟಾಪ್. ಲಾರಿ ನಿಂತ್ಬಿಟ್ಟು ಬಂದೆ ಹಿಡಿಯವ್ವ. ಏನಾಯ್ತಪ್ಪ? ಚೆನ್ನಾಗಿತ್ತು, ದಪ್ಪಳ ಬಿದ್ಲು, ಕೈಕಾಲ್ ಬೇರೆ ಅಲ್ಲಾಡ್ತಾಳೆ. ಯಾವ ರೋಗ ಅಂತ ಗೊತ್ತಾಗ್ತಾ ಇಲ್ಲಲ್ಲಪ್ಪ. ಇದು ಮೂರ್ಛೆ ರೋಗ. ಒಂದು ಕಬಣ ತುಂಬ ಕೈ ಕೊಡ ಸೊರಗ್ತದೆ. ಕಬಣ ಅದು ಬಾಟ್ಲು ಇಲ್ತದ. ಕಬಣ ತುಂಬ ಕೊಡ. ಗುರು ಕಬ್ಬಣ, ನನಗಲ್ಲ ಮೂರ್ಛೆ ರೋಗ, ಅವಳ ಕೈ ಕೊಡ. ನಿಮ್ಮಿಂದ ಬಹುತ್ ಬರಾಯ್ತು. ನಿಮ್ ಕಬ್ಣನ ನೀವೇ ಇಟ್ಕೊಳ್ಳಿ. ನೀವು ಹೋಗ್ಬೋದು. ಹೋಗ್ತೀವಪ್ಪ. ಇನ್ ಸ್ವಲ್ಪ ಈ ಬಿಸಿಲಲ್ಲೇ ನಿಂತಿದ್ರೆ ನಮಗ್ ಮೂರ್ಛೆ ರೋಗ ಬಂದ್ಬಿಡ್ತದೆ.
ನಡೆಗೂ ಹೋಗವ ಅದೇ ಹೋಗವ ಇವತ್ತು ನಮಗ್ ಭರ್ಜರಿ ಬೇಟೆನೆ ಸಿಕ್ತು. ಏ ಕುಂಬಳಕಾಯ್, ಇಲ್ಲಿ ಕುತ್ಕೊಂಡು ಆರಾಮಾಗಿ ತಿನ್ನೋಣ. ಏ ಕುಂಬಳಕಾಯ್, ಚೆನ್ನಾಗ್ ತಿನ್ನು. ಯಾಕೋ ನಿನ್ ತಾತ ಕಾಣಿಸ್ತಾ ಇಲ್ಲ? ಎಲ್ಲಾಯ್ತು? ಆಯ್ತಾ ಹುಡುಕ್ರೆ ಬಿದ್ದಿರ್ಬೋದು. ಬಿಡು, ನಂಗೆ ತಿನ್ನಕ್ ಸಿಕ್ಕಲ್ಲ. ಏ ಬಡತದೆ. ಆ ತಾಯ್ತ ನನ್ ಮೈಮಾಗಿದ್ರೆ ನಂಗ್ ಭೀಮ್ನಂತ ಗಂಡ ಸಿಕ್ತಾನೆ ಅಂತ ಆ ಜೋಯಿಸ್ ರೇಲ್ ಕಟ್ಟಿದ್ದು. ಎಲ್ಲಕ್ಕೋ ಹೆಂಗನ ಮಾಡಿ ತಾಯ್ತ ಹುಡ್ಕೊಂಡು ಕಟ್ಕೊಳ್ಳೇಬೇಕು. ಏಯ್, ನೀವೆಲ್ಲ ಇಲ್ಲೇ ಇರಿ. ಎಲ್ಲಕ್ಕೋ ಆ ತಾಯ್ತ ಹೆಂಗಾರ ಮಾಡ್ಕತ್ತೀರಿ. ಸರಿಯಕ್ಕೋ, ಹೆಂಗ್ ತೋರ್ಸಿಯೋ. ನಿಲ್ಸು 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 ನಿಲ್ಸು. ತಕ ಅಣ್ಣ ತಕ. ರುಚಿಯಾಗೈತಾ? ಇದ್ನ ತಕ. ದುಡ್ಡು ಯಾರಿಗೆ ಬೇಕು? ಕುಟ್ಕುಟಿ ಮ್ಯಾಕೆ ಅಷ್ಟು ದೂರ ಕರ್ಕೊಂಡು ಲಕ್ಕಲಕ್ಕಿ ಚಪ್ರಸ್ಕೊಂಡ್ ತಿಂದೇನ ಸೇಬಾ. ಅದ್ನ ವಾಪಸ್ ಕಕ್ಕು, ಆಮ್ಯಾಗ ಇಳಿತೀನಿ. ಒಳ್ಳೆ ಗ್ರಾಚಾರ ಬಂತಲ್ಲ. ಹಣ್ಣಿನ ಋಣ ಹೆಣ್ಣಿನ ಋಣ ಮಡ್ಕೋಬಾರ್ದು. ಬುರ್ ನೋಡ್ಸು. ಏ ಬೊಕ್ಕ, ನಮ್ಮಕ್ಕ ಆ ತಾಯ್ತ ಎಲ್ಲಿದ್ರು ತಂದೆ ತರ್ತಾಳೆ. ತರಕಿಲ ಕಟ್ಟಿಯ ಬಾಜ್ಯ. ಯೋ, ಹಿಂಗ್ ಮೆತ್ತಗೋದ್ರೆ ಹೆಂಗೆ? ಮತ್ತೆ ಬಿರ್ನ ಹೋಗು. ಅಲ್ಲಿ ಲಾರಿ ಹೋಯ್ತದಲ್ಲ, ಅದ್ರ ತಾವು ಕೊಡ್ತು. ಒಂದೆರಡು ಹಣ್ಣು ಕೊಟ್ಬಿಟ್ಟು ಒಳ್ಳೆ ತಲೆ ತಿಂತಾ ಇದ್ದಲ್ಲ, ಸುಮ್ಮನೆ ಕೂತ್ಕೋ. ನಿನ್ನ ಹೆಸರೇನು? ಚಮ್ಕಿ. ಯಾವೂರು? ಶಾಂತಿಪುರ. ಶಾಂತಿಪುರ. ನಿನಗೇನಾದ್ರು ತಲೆಗೆಲ್ಲ ಕೆಟ್ಟಾಗಿದ್ಯಾ? ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಸತ್ತು ಹೆಣ ಆಗ್ತಿದ್ದೆ. ಯಾವ್ದೋ ಪುಣ್ಯ ಬದುಕಿದ್ಯಾ? ಲಕ್ಕಲಕ್ಕಿ ತಾಯ್ತ ಸಿಕ್ತು. ಯಾವ್ದೋ ಪುಣ್ಯ ಅಲ್ಲ ಗಂಟೆ, ಇದೇ ಪುಣ್ಯ. ಇದು ಮೈಮೇಗಿದ್ರೆ ನಂಗ್ ಭೀಮ್ನಂತ ಗಂಡ ಸಿಗ್ತಾನೆ ಅಂತ ಜೋಯಿಸ್ ಹೇಳಿದ್ರು. ಇಲ್ದಿದ್ರೆ ಬದುಕಿದ್ದು ಹೆಣ್ವಾಗ್ತಿದ್ದೆ. ನಿನ್ನಿಂದ ತಾನೇ ಸಿಕ್ತು, ನೀನೇ ಒಂದ್ ಗಂಟೆ ಹಾಕ್ಬಿಡು. ಓಹೋ, ನಿನಗ್ ಭೀಮ್ನಂತ ಗಂಡ ಬೇಕಾ? ಭೀಮ್ನಂತ ಗಂಡ ಯಾವ ಹೆಣ್ಣಿಗ್ ಬೇಡ? ಸರಿ ಸರಿ ಕಟ್ಟು. ಇದೇನ್ ಗಿಣಿ ಕೂಗ್ತು? ಅದು ಇದ್ರೊಳಗಿದೆ. ಇನ್ನೊಂದಪ್ಪ ಕೂಗ್ಸು. ಆ ಗಿಣಿ ಅದಕ್ಕಿಷ್ಟ ಆದಾಗ ಮಾತ್ರ ಕೂಗುತ್ತೆ. ಬರೀ ಸುಳ್ಳು. ಅದ್ ಸರಿ, ನೀನ್ ಎಲ್ಲಿಗೆ ಹೋಗ್ತಿದೀಯಾ? ಶಾಂತಿಪುರಕ್ಕೆ. ನಮ್ಮೂರ್ಗೆ? ಹಾ. ಯಾರಟ್ಟಿಗೆ? ಯಾರ ಅಟ್ಟಿಗೂ ಅಲ್ಲ, ನಿಮ್ಮೂರ್ ಸ್ಕೂಲ್ಗೆ ಹೆಡ್ ಮಾಸ್ಟರ್ ಆಗಿ ಹೋಗ್ತಾ ಇದ್ದೀನಿ. ಬರ್ತೀನಿ.
ಏನಮ್ಮ ಈ ಶಾಂತಿಪುರದ ಪ್ರೈಮರಿ ಸ್ಕೂಲ್ ತಾನೆ? ಈಗ ಇಲ್ಲ ಅಂದವ್ರು ಯಾರು? ಸ್ಕೂಲಲ್ಲಿ ಸ್ನಾನ, ಅಡಿಗೆ, ದನದ ಕೊಟ್ಟಿಗೆ. ನೀನು ಈ ಊರಿಗೆ ಹೊಸಬಾಗಿರ್ಬೋದು. ನಾನು ಮೇಷ್ಟ್ರು ಶಿವಲಿಂಗೇನವರ ಹೆಂಡತಿ. ನಾನು ಅಯ್ಯಂಗಾರ್ ಹೆಂಡತಿ. ನಿಮ್ಮಿಬ್ರು ಯಜಮಾನ್ರನ್ನ ಎಲ್ಲಿ ನೋಡ್ಬೋದು? ಆಚೆ ಕೋಣೆಯಲ್ಲಿ ನಡೆಸ್ತವ್ರೆ ಪಾಠವ, ಹೋಗ್ ನೋಡೋಗು. ಇನ್ಯಾವತ್ತು ಬೋರ್ಡ್ ಕೆಳಗಡೆ ಇಳಿಸಿ ಅದ್ರ ಮೇಲೆ ಎಲೆ ಹಾಕಕ್ ಶುರು ಮಾಡಿದ್ಯೋ ಆವತ್ತೇ ಶನಿ ಹಿಡಿತು. ಪೂಜೆ ಮಾಡಿ ಬೋರ್ಡ್ ಇಳಿಸೋಣ ಅಂತ ಹೇಳ್ದೆ, ಕೇಳಿದೆ ನನ್ನ ಮಾತನ್ನ. ಈಗ ನೋಡು, ನಿನ್ ಜೊತೆ ನಾನು ಬೋರ್ಡ್ ಔಟ್. ಎಂಡ ಹುಳಿ ಆಗೈತಾ? ಎಂಡ ಅಂದ್ರೆ ಹುಳಿನೇ ಮತ್ತೆ, ಅದೇನು ಪಾನ್ಕರ ಸಿಹಿ ಆಗಿರಕ್ಕೆ ವರ್ಷ ಬುಳ್ಳ. ಏನು ಕ್ಲಬ್ ಅನ್ಕೊಂಡ್ರೋ ಇಲ್ಲ ಸ್ಕೂಲು ಅನ್ಕೊಂಡ್ರೋ? ಯಾಕಪ್ಪ ನೀನೇನ್ ಪೊಲೀಸ ಲಾಯರ? ಏನ್ ಬೇಕಾಗಿತ್ತು? ಹುಲಿ ಕಾಡ್ಗೆ ನುಗ್ಗಿ ಕೊಟ್ರೆ ಆಗ್ತಿದೆಯಲ್ಲ, ನೀನ್ ಯಾರಲ್ಲ? ಇಲ್ಲಿರೋ ಹುಲಿಗಳನ್ನೆಲ್ಲ ಬೋನಕ್ ತಳ್ಳಿ ಪಾಠ ಕಲ್ಸಕ್ ಬಂದಿರೋ ಹೊಸ ಹೆಡ್ ಮೇಸ್ಟ್ರು. ಹೊಸ ಹೆಡ್ ಮೇಸ್ಟ್ರ? ನಾವೇ ಹಳೆ ಮೇಷ್ಟ್ರು. ನಾನು ಹೆಂಗಾರಿ? ನಾನೇ ಶಿವಲಿಂಗಯ್ಯ. ದೇವ್ರ ಮೇಲೆ ನೋಡ್ಕೊಂಡ್ ಬಂದ್ರಿ ಅಂತ ಕಾಣುತ್ತೆ. ಚೇರ್ಮನ್ ನೋಡೋದಕ್ಕಿಂತ ಮುಂಚೆ ನಿಮ್ಮಿಬ್ರನ್ನ ವಿಚಾರಿಸಕ್ ಬಂದಿದ್ದೀನಿ. ನಮ್ಮನ್ನ ಹೊಸ ಸರ್ಕಾರಿ ಸ್ಕೂಲ್, ಎಣಿಸ್ಕೊಳ್ಳೋದು ಸರ್ಕಾರಿ ಸಂಬಳ, ಮಾಡಕ್ ಬಂದಿರೋದು ಪಾಠ, ನಡೆಸ್ತಿರೋದು ನೋಡಿದ್ರೆ ಇಸ್ಪೀಟಾಟ. ಅದು ಇದು ಇಲ್ಲಿಯ ಪಾಠ. ಶಾಂತಿಪುರದಲ್ಲಿ ನೀನು ಮೇಷ್ಟ್ರಾಗಿ 4 ದಿನ ಬದುಕಬೇಕು ಅಂದ್ರೆ, ಒಂದು ನೀನು ಸಣ್ಣನಾಗಬೇಕು, ಇಲ್ಲ ತಲೆ ದಂಡ ಕೊಡಬೇಕು. ಹೆಂಗು ಇವ್ರೇನ್ ಹೆಡ್ ಮಾಸ್ಟರ್ ಫೈಟ್ ಮಾಸ್ಟರ್? ಯಾವನು ಇವನು ಪುಟ್ಪುಟಿ ಮೋಟ್ರನಾಗ ಬಂದು ದನ ಬಡ್ದಂಗ್ ಬಡಿತಾವನೆ. ಲಿಂಗು, ಇದೇನು ಕರ್ಮ? ಅವ್ನ್ಯಾವನ್ರಿ ಅವನು? ನಮ್ಮ ಮಡಿಕೆ ಕುಡಿಕೆ ಎಲ್ಲ ಹೊಡೆದಾಕಿದ್ದಾನೆ. ಅವ್ರಿಗೆ ಸ್ವಲ್ಪನಾದ್ರೂ ಜ್ಞಾನ ಬೇಡ್ವೆ? ಮೆಲ್ಲು ಮಾತಾಡಿ, ಹೆಡ್ ಮಾಸ್ಟ್ರೇ. ಹೆಡ್ ಮಾಸ್ಟರ್ ಏನಂತೆ? ಇದೇ ನಮ್ಗೇನು ಹೊಸ್ತೆ? ತಾಯಿ, ನಮ್ಮ ಸರ್ವಿಸ್ ನಲ್ಲಿ ಈ ಅವಸ್ಥೆ ಹೊಸ್ದೆ. ಬೇಡ ಗುರು, ಸಾಕು ಗುರು, ನಮ್ಮನ್ ಬಿಟ್ಬಿಡು ಗುರು. ಯಾರು ಈ ಪೋಖ್ರಿಗಳು? ಇವರಿಬ್ರು ಪೋಖ್ರಿಗಳಲ್ಲ ಸರ್. ಈ ಊರು ಚೇರ್ಮನ್ ಎಡಗೈ ಬಲಗೈ. ಒಳಗಡೆ ಇರೋ ಮೂಟೆಗಳು ಯಾರ್ದು? ಅದೆಲ್ಲ ಚೇರ್ಮನ್ ಸರ್. ಈ ಗಂಟೆ 10, 12 ಗಂಟೆ ಒಳಗೆ ಈ ಸ್ಕೂಲ್ ನ ಖಾಲಿ ಮಾಡ್ಬೇಕು ಅಂತ ನಿಮ್ ಚೇರ್ಮನ್ಗೆ ಹೋಗಿ ಹೇಳು. ಎಡು ಬ್ಯಾಡಿ ಸರ್, ಕಾಳಿಂಗ್ ಸರ್ಪದ ಹುತ್ತಕ್ಕೆ ಕೈ ಹಾಕ್ತಿದ್ದೀರಿ. ಅದು ಕಚ್ಚುತ್ತೆ. ಕಚ್ಚೋ ಕಾಳಿಂಗ್ ನಾಗರದ ಹಲ್ ಕಿತ್ತಾಕಿ ಹೇಗೆ ಆಟ ಆಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಹುತ್ತದೊಳಗೆ ಕೈ ಹಾಕ್ತಾ ಇದ್ದೀನಿ. 12 ಗಂಟೆ ಒಳಗೆ ಖಾಲಿ ಮಾಡ್ಬೇಕಂತ. ಸಾನ್ಬೋಗ್ರೆ ದಣಿ, ಈಗ ಟೈಮ್ ಎಷ್ಟು? 11 ಕಾಲಾಗೈತಿ. ಅಂದ್ರೆ ಇನ್ನು 3/4 ಗಂಟೆ. ಬಾಲಾರೆ ಗಂಡು ಒಪ್ಪದೆ ಗೊತ್ತಿಲ್ದಂಗೆ ಸಖತ್ ಗಡ್ಬಡ್ ಮಾಡ್ಬಿಟ್ಟ. ಇಷ್ಟು ವರ್ಷದ ಮೇಲಾದ್ರೂ ನನ್ನ ಎಲ್ಲೆಲ್ಲೇ ನಿಂತ್ಕೊಂಡು
ನನ್ನ ಮೇಲೆ ಸವಾಲ್ ಹಾಕುವಂತ ಕತ್ತಿ ಸರ್ಕಾರದ ಕಡೆಯಿಂದ ಇವತ್ತು ಇಲ್ಲಿಗೆ ಬಂತು. ಹಲ್ಕಾ ಸೋಳೆ ಮಕ್ಕಳ್ರ, ಅವನು ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ನನಗ್ ವರದಿ ಒಪ್ಸಕ್ ಬಂದ್ರೇನ್ರೋ? ಅಲ್ಲೇ ಅವನ ಬಾಯಿ ಮುಚ್ಚಿ ನನ್ನ ಕಾಲ್ ಕೆಳಗೆ ತಂದಾಕಾಗ್ಲಿಲ್ವಾ? ನುಗ್ಗಿನ ಕಿಕ್ಕವ ಅಂತ ನೋಡ್ದೆ, ಅಷ್ಟ್ರಲ್ಲಿ ಹಳೆ ಮೇಸಗಳು ಹಿಡ್ಕೊಂಡ್ಬಿಟ್ರು. ಆ ಗಂಡ್ರ ಮೀಸೆ ಪುಂಡಕ್ಕೆ ಅಂತ ಏನ್ ಮಾಡ್ತಿದ್ರು? ಅವನ್ ಕೈಯಾಗಿ ಇವರೇ ಚೆನ್ನಾಗಿ ತಿಂದ್ರು. ಅವನು ಪಾಠ ಹೇಳ್ಕೊಡೋ ಮೇಷ್ಟ್ರ ಹಾಗೆ ಬಂದಿಲ್ಲ, ಏನೋ ಛಲ ಹಿಡಿದು ಬಂದ ಜಟ್ಟಿ ಆಗಿದ್ದಾನೆ. ಛಲ ಹಿಡಿದು ಬಂದಿರೋ ಜಟ್ಟಿನ ಒಂಟಿಯಾಗಿ ಬಂದವನು, ಇಲ್ಲ ಜತಿಯಾಗಿ ಎಂಟಿ ಗಿಂಟಿ ಅವಳು? ಎಂಟಿಯಾಗಿ ಏನ್ ಬಂದಿಲ್ಲ, ಸಾಲಂಗನಿಗೆ ಒಂಟಿ. ಹಂಗಾದ್ರೆ ಗಡ್ಬಡ್ಬೇಡ. ಒಳ್ಳೆ ಭರ್ಜರಿ ಬ್ಯಾಟಯ, ಒಂದು ಏಟ್ಗೆ ಡಮ್ ಅನ್ಸ್ಬಿಟ್ರೆ ಮೋಜಿರಕ್ಕಿಲ್ಲ. ಒಸಿ ಸಡ್ಲ ಹಾಕ್ಬಿಟ್ಟು ಸತಾಯಿಸಿ ಸತಾಯಿಸಿ ನೋಡವ. ಮಲ್ಲನಿಗೆ ಹೇಳಿ ಕಣಜನ ಖಾಲಿ ಮಾಡಿಸು. ಅದ್ ಹೆಂಗ ಅವನಿ ಸ್ಕೂಲ್ ನಡೆಸ್ತಾನೆ, ಅದ್ ಯಾವ ವೈಕ್ಳು ಅಕ್ಷರ ಕಲಿಯಾಕ್ ಬರ್ತಾವೆ ನಾನು ನೋಡೇ ಬಿಡ್ತೀನಿ. ಚೇರ್ಮನ್ರೆ, ಇಷ್ಟು ದಿವಸ ಹೇಗೋ ಸ್ಕೂಲು ಸಂಸಾರ ಒಂದೇ ಅಂತ ತಿಳ್ಕೊಂಡಿದ್ವಿ. ಈಗ ಇದ್ದಕ್ಕಿದ್ದಾಗೆ ಖಾಲಿ ಮಾಡು ಅಂದ್ರೆ ಹೇಗೆ? ಅದು ಅಲ್ದೆ ನನ್ನ ಹೆಂಡತಿ ತುಂಬಿದ ಗರ್ಭಿಣಿ ಬೇರೆ. ಆ ವಿಷಯ ನನಗ್ ಗೊತ್ತಲ್ಲ. ಅದಕ್ಕೇನಾರ ಏರ್ಪಾಟ್ ಮಾಡಾನಂತೆ. ಗಂಟೆ ಹೊಡಿ. ಬನ್ನಿ ಹೊಡಿ. ಆಯ್ತು ಸರ್. ಲಿಂಗು ಬಾವುಟನೂ ಹಾರಿಸಿದ್ರು, ಗಂಟೇನೋ ಬಾರ್ಸಿದ್ರು. ಒಳಗೆ ಏನ್ ಮಾಡ್ತಾರಂತೆ? ನಡಿ ನೋಡೋಣ, ನಡಿ. ಪುಟಾಣಿ ಮಕ್ಕಳೇ, ಮಕ್ಕಳು ಹೆಡ್ ಮಾಸ್ಟ್ರೆ, ಎಲ್ಲಿವೆ ಮಕ್ಕಳು? ಅದು ನಿಮ್ ಕಣ್ಣು ಕಾಣಿಸ್ತಾ ಇರ್ಬೋದು, ನನ್ನ ಕಣ್ಣು ಕಾಣಿಸ್ತಾ ಇದೆ. ಪ್ರತಿಯೊಬ್ಬ ಮನುಷ್ಯನಿಗೆ ಅನ್ನ ನೀರು ಎಷ್ಟು ಮುಖ್ಯನೋ ಅಕ್ಷರ ಜ್ಞಾನನೂ ಅಷ್ಟೇ ಮುಖ್ಯ. ಅನ್ನ ನೀರು ಪ್ರಾಣ ಉಳಿಸುತ್ತೆ, ಅಕ್ಷರ ಜ್ಞಾನ ಬುದ್ಧಿ ಹೆಚ್ಚುತ್ತೆ. ಹೇಗೆ ಅಂತೀರಾ? ಅದಕ್ಕೊಂದು ಸಣ್ಣ ಕಥೆ ಹೇಳ್ತೀನಿ ಕೇಳಿ. ಕತೆನಾ? ಕೂತ್ಕೊಳ್ಳಿಂಗು. ಹೇಳಿ ಹೇಳಿ. ಇಷ್ಟು ಕತೆ ಹೇಳ್ತಾವಂತೆ, ನಾವು ಒಳಗೋಗಿ ಕೂತಾವ. ಕಲಕ್ಕೆ ಒಳಗೋಗಿ ಕುಂತ್ಕೊಂಡ್ರೆ ಚೇರ್ಮನ್ ನಮ್ನೆಲ್ಲ ಸುಮ್ಕೆ ಬಿಟ್ಟಾರ. ಇಲ್ಲೇ ಕುಕ್ಕರ್ಸ್ಕೊಂಡ್ ಕೇಳವ. ತುಂಗಿ ಕುಂಬಳಕಾಯಿ, ಸ್ವಲ್ಪ ಜನ ಆ ಬಾಗಲ್ ತಾವು ಕೇಳ್ರಿ. ಹೋಗ್ಲೆ. ಮೇಷ್ಟ್ರೆ, ಅದೇ ಆ ಹುಲಿ ಅರಮನೆಗೆ ಹೆಂಗ್ ನುಗ್ತೈತೆ? ಹೇಳಲೇಬೇಕಾ?
ಹಾಗಾದ್ರೆ ನೀವೆಲ್ಲ ನಾನು ಹೇಳ್ದಾಗ ಕೇಳ್ಬೇಕು. ನೀವೆಲ್ಲ ಸ್ಕೂಲ್ ಒಳಗಡೆ ಬಂದು ಕುತ್ಕೋಬೇಕು. ಬರೋದಿಲ್ವಾ? ಹಾಗಾದ್ರೆ ನಾನು ಕತೆ ಹೇಳೋದಿಲ್ಲ. ಲಕ್ಕಲಕ್ಕಿ ಒರೆಸ್ಕೊಂಡ್ರು ಒರೆಸ್ಕೊಳವ, ಕತೆ ಬಿಡಕಿಲ್ಲ. ನಡಿಯಲ್ಲ ನಡಿಯಲ್ಲ. ಶಿವಲಿಂಗನವ್ರೆ, ಅಯ್ಯಂಗಾರೆ ಇದೇ ನೀವು ಹೀಗೆ ಕೂತ್ಬಿಟ್ರಿ. ನಾವ್ ಹೇಳಿದ ಕತೆ ತುಂಬಾ ಸ್ವಾರಸ್ಯವಾಗಿತ್ತು ಸರ್. ಮೈ ಮರೆತು ಮಕ್ಕಳ ಜೊತೆ ನಾವು ಮಕ್ಕಳಾಗೋಗ್ಬಿಟ್ವು ಸರ್. ಹೌದು ಸರ್. ಸರಿ ಸರಿ, ಮಕ್ಕಳಿಗೆಲ್ಲ ಸ್ಲೇಟ್ ಕೊಡಿ. ಕನ್ನಡ ವರ್ಣಮಾಲೆಯಲ್ಲಿ ಮೊದಲನೇ ಅಕ್ಷರ ಆ. ಯಾವುದು? ಆ. ಹೀಗೆ ನೀವು ದಿನ ಒಂದೊಂದು ಅಕ್ಷರ ಕಲ್ತ್ರೆ ನಿಮಗೆಲ್ಲ ದಿನ ಒಂದೊಂದು ಕತೆ ಹೇಳ್ತೀನಿ. ದಿನ ಒಂದೊಂದು ಅಕ್ಷರ ಕಲ್ತ್ರೆ ದಿನ ಒಂದೊಂದು ಕತೆ ಹೇಳ್ತೀರಾ? ಲಕ್ಕಲಕ್ಕಿ ಮೆಸ್ರೆ, ಹಂಗಾದ್ರೆ ನಾವು ದಿನ ಇಸ್ಕೊಂಡು ಬರ್ತೀವಿ. ಹಂಗಾರೆ ಮಕ್ಕಳಿಗೆಲ್ಲ ಅಕ್ಷರ ತಿಳಿಸಿ. ಹೇಳ್ರಪ್ಪ ಹೇಳಿ. ಈ ಶಾಂತಿಪುರದ ಈ ಕಡೆಗೆ ಅಕ್ಷರ ತಿದ್ದಿಸ್ಬಿಟ್ನಾ ಎಡ್ಮೇಷ್ಟ್ರು? ಹೌದು ದಣಿ, ಅದೇನ್ ಮೋಡಿ ಮಾಡಿದಾನ ಏನೋ ಮಕ್ಕಳಿಗೆ. ಖಾಲಿ ಬೆಂಚ್ಗಳಿಗೆಲ್ಲ ಪಾಠ ಹೇಳಕ್ ಶುರು ಮಾಡಿ ಕೊನೆಗೆ ಈ ಸ್ಕೂಲ್ನೇ ತುಂಬಿಸ್ಬಿಟ್ಟ ದಣಿ. ಚೇರ್ಮನ್ ರೇ, ಇವನು ನಿಜವಾಗ್ಲೂ ಪಾಠ ಹೇಳ್ಕೊಳ್ಳಕ್ ಬಂದಿರೋ ಮೇಷ್ಟ್ರ ಅಲ್ಲ, ಒಳ್ಳೆ ಗೂಂಡಾ ಗುರು ಆಗಿದ್ದಾನೆ. ಗೂಂಡಾ ಗುರು. ಹಗ್ಗ ಕೊಡಿ. ಹಳೆ ಮೇಷ್ಟ್ರೆ, ಇದು ಯಾರ ಅಪ್ಪನ ಜಾಗ ಅಂತ ನಿಮ್ಮ ಎಡಮೇಷ್ಟ್ರು ಇಲ್ಲಿ ಬಂದು ಗುಡಾರ ಏರಿಸ್ತಾವ್ರೆ? ನಿಮ್ಮ ಅಪ್ಪನ ಜಾಗ ಅಂತೂ ಖಂಡಿತ ಅಲ್ಲ. ಇದು ಸರ್ಕಾರಿ ಜಾಗ, ಸ್ಕೂಲ್ ಸೇರಿದೆ. ನೀವು ಮತ್ತೆ ಹೇಳುತ್ತಿದ್ದೀರಿ ಸರ್. ಈ ಜಾಗ ನಮ್ ಚೇರ್ಮನ್ ಮುದ್ದಪ್ಪನವ್ರದು. ಈ ಜಾಗದಾಗೆ ಬೇರೆ ಹೊಡೆಯ ಮಾತಿರ್ಲಿ, ನಿಂತ್ಕೊಂಡು ನೀರ್ ಕುಡಿಯೋದಕ್ಕೂ ನಮ್ ಚೇರ್ಮನ್ ಸಾಹೇಬ್ರ ಪರ್ಮಿಷನ್ ಬೇಕು. ನೀರ್ ಕುಡಿಯೋದಿರ್ಲಿ, ಗಾಳಿ ಕುಡಿಯೋಕ್ಕೂ ಅವ್ರ ಅಪ್ಪಣೆ ಬೇಕೇ ಬೇಕು ಸ್ವಾಮಿ. ಈ ಮಾತ್ ನಾನ್ ಹೇಳ್ತಿಲ್ಲ, ಈ ಊರಲ್ಲಿ ಆಡೋ ಮಕ್ಕಳಿಂದ ಹಿಡಿದು ಅಳ್ಳಾಡೋ ಮುದುಕರವರೆಗೂ ಹೇಳೋ ಮಾತು. ಬೇಕಾದ್ರೆ ಕೇಳಿ ಇವ್ರನ್ನ. ಈ ಊರಿನಲ್ಲಿ ನಿಮ್ ಚೇರ್ಮನ್ ಸೇರಿದಿರೋ ಜಾಗ ಯಾವ್ದು ಇಲ್ವಾ? ಇಲ್ಲಿಲ್ಲ. ಊರಿಂದ ಆಚೆ ಹೊಳೆ ಪಕ್ಕದಾಗೆ ಜಡೆಮುನಿ ತೋಪು ಅಂತ ಐತೆ. ಅಲ್ಲ ಆದ್ರೆ ಅದಕ್ಕೆ ಯಾರಪ್ಪನೂ ಬೇಕಾಗಿಲ್ಲ. ಜಡೆಮುನಿ ತೋಪ. ಮಲಯ, ಎಲ್ಲ ಸಾಮಾನು ಎತ್ಕೋ, ಅಲ್ಲಿಗೆ ಹೋಗೋಣ. ಜಡೆಮುನಿ ತೋಪ್ಕ ಯಾಕೆ? ಹೆಡ್ ಮಾಸ್ಟ್ರೆ, ಅಲ್ಲಿ ಹೋಗೋ ಬದಲು ಇದೇ ಟೆಂಟಲ್ಲಿ ನೇಣು ಹಾಕೊಂಡು ನೆಗದ್ ಬೀಳೋದ್ ಮೇಲು. ಇಲ್ಲಿ ಹೋದ್ರೆ ಆ ಕೆರೆಗಾದ್ರೂ ಬೀಳಿ, ಒಳಗೆ ಹಳೆ ಮೇಟೆಲ್ಲ ಸಿಗ್ತದೆ. ಹೆಡ್ ಮೇಸ್ಟ್ರೆ, ಜಡೆಮುನಿ ತೋಪ್ಗೆ ರಾತ್ರಿ ಹೊತ್ತಿರ್ಲಿ, ಹಗಲು ಹೊತ್ತಲ್ಲೂ ಒಂದು ನರಪಿಳ್ಳೆನು ತಲೆ ಹಾಕೋಲ್ಲ. ಅಲ್ಲಿಗೆ ಹೋದವರು ಯಾರು ವಾಪಸ್ ಬಂದೇ ಇಲ್ಲ. ಹಾಗಾದ್ರೆ ನಾನು ಅಲ್ಲಿಗೆ ಹೋಗ್ತೀನಿ. ಮಲಯ, ನೀನ್ ಹೆದರ್ಕೋಬೇಡ, ನೀನ್ ಅಲ್ಲಿಗೆ ಬರ್ಬೇಕಾಗಿಲ್ಲ. ದೂರದಿಂದ ತೋರಿಸಿದ್ರೆ ಸಾಕು. ಸಾಮಾನೆಲ್ಲ ಎತ್ತಿಡು. ಸುಮ್ಮನೆ ಬಿಚ್ಚಿದೆ ಹಗ್ಗನ. ನೋಡ್ಗೆ ದನಗಳನ್ನ ಎತ್ಕೊಂಡ್ ಬರಕ್ ಹೋಗ್ಬೇಕು. ಮೇಟ್ರು ಚೆನ್ನಾಗ್ ಕತೆ ಹೇಳ್ತಾರೆ. ಹೌದ್ಲಾ? ನಾಳೆ ಯಾರು ಏನೇ ಅಂದ್ರು ಇಸ್ಕೂಲ್ ಬ್ಯಾಗ್ ಬಂದ್ಬಿಡು. ಹೋಗವ. ಏ ಕುಂಬಳಕಾಯ್, ನಾಳೆ ಎಲ್ರನ್ನ ಕರ್ಕೊಂಬ ಇಸ್ಕೂಲ್ಗೆ. ನೀನು ಬಂದ್ಬಿಡು, ಎಲ್ಲರೂ ಹೋಗವ. ಏನ್ಲಾ? ಚೆನ್ನಾಗಿ ಕತೆ ಹೇಳಿದ್ರಲ್ಲ ಆ ಮೇಷ್ಟ್ರು, ಅವ್ರನ್ನ ಎಲ್ಲಾರು ಸೇರಿ ಜಡೆಮುನಿ ತೋಪ ಕಲ್ಸ್ತಾವ್ರೆ. ಜಡೆಮುನಿ ತೋಪ?
ಅದು ಅಲ್ಲಿ ಕಾಣಿಸ್ತಲ್ಲ, ಅದೇ ಜಡಿ ಉಂಟು. ಸರಿ ಮಲ್ಲಯ್ಯ, ನೀನು ಹೋಗು. ಸರ್, ಅಲ್ಲಿ ಹೋಗ್ತೀರಾ? ನನ್ನ ಬಗ್ಗೆ ಯೋಚನೆ ಮಾಡಬೇಡ, ನೀನು ಹೋಗು. ಆಯ್ತು ಸರ್. ಬುದ್ಧಿ ತುಂಬಿರೋ ಗಂಡ್ಸು ಅಕ್ಷರ ಹೇಳ್ಕೊಡೆ ಹೆಡ್ ಮೇಸ್ಟ್ರು. ನಿಂಗ್ ಸಾಯಕ್ ಬೇರೆ ಜಾಗ ಸಿಕ್ನಿಲ್ವಾ? ನಮ್ಮೂರ್ ಜಡೆ ಮನೆ ತೊಪ್ಪಿ ಸಿಕ್ತಾ? ನಿಮ್ದಮ್ಮಯ್ಯ ಅಲ್ಲಿಗೆ ಹೋಗ್ಬೇಡ. ಸಾಯೋದ್ ನಾನ್ ತಾನೆ, ನಿನ್ ಕಣ್ಣಲ್ಲಿ ಯಾಕೆ ನೀರು? ಮತ್ತೆ ದಿನ ಒಂದೊಂದ್ ಕತೆ ಹೇಳ್ತೀನಿ ಅಂದೆ. ನೀನ್ ಸತ್ರೆ ನಿನ್ ದಯ್ಯ ಬಂದು ನಮಗ್ ಕತೆ ಹೇಳ್ತೈತಾ? ಬೆಳಗ್ಗೆ ಮಲ್ಲಯ್ಯ ಗಂಟೆ ಹೊಡಿತಾನೆ, ಸ್ಕೂಲ್ ಒಳಗಡೆ ಹೋಗಿ ಕೂತ್ಕೋ, ಯಾರ್ ಕತೆ ಹೇಳ್ತಾರೆ ನಿನ್ಗೆ ಗೊತ್ತಾಗುತ್ತೆ. ಸರಿ ಬಿಡು. ಏನಾಯ್ತು? ಯಾಕಂತ ಕಿರ್ಚ್ಕೊಂಡೆ? ಏನಾಯ್ತು? ಏನಿಲ್ಲ ಕಣೋ, ಕೆಟ್ಟ ಕನಸು ಬಿತ್ತು. ಕನ್ಸ? ಅದಕ್ಕೆ ಹಿಂಗ್ ಬರ್ಕೊಂಡೆ? ಮನಿಕೋವ. ಅಪ್ಪಯ್ಯ, ಏನವ? ಆ ಜಡೆ ಮುನಿ ಮೇಷ್ರಿಗೇನು ಮಾಡಕ್ಕಿಲ್ಲ ತಾನೆ? ಮೇಷ್ಟ್ರು ಅಂತ ಸುಮ್ಕೆ ಬಿಟ್ಬಿಡ್ತೈತ? ಆ ತೋಪ್ನಾಗ ಯಾರೇ ಕಾಲಿಟ್ರು ಜಡೆ ಮುರಿ ರಕ್ತ ಹಿಡ್ದು ಬಿಡಕ್ಕಿಲ್ಲ ಕಣ. ಇಂದು ಶಾಂತಿಪುರಕ್ಕೆ ಬಂದು ಹೆಡ್ ಮಾಸ್ಟರ್ ಆಗಿ ಚಾರ್ಜ್ ವಹಿಸ್ಕೊಂಡೆ. ಸ್ಕೂಲ್ಗೆ ಬರೋದಕ್ಕೆ ಹೆದರ್ಕೊಂಡಿದ್ದ ಮಕ್ಕಳ ಕೈಯಲ್ಲಿ ಆ ಅನ್ನೋ ಅಕ್ಷರ ತಿದ್ದಿಸ್ದೆ. ನನ್ನ ಅಣ್ಣ, ಅತ್ತಿಗೆ, ಶಿವು ಇದ್ದಕ್ಕಿದ್ದ ಹಾಗೆ ಮಾಯವಾಗಲು ಕಾರಣ ಏನು ಅನ್ನೋದು ಇನ್ನೂ ನಿಖರವಾಗಿ ಗೊತ್ತಾಗಿಲ್ಲ. ಚೇರ್ಮನ್ ಮುದ್ದಪ್ಪನ ದರಬಾರಿನಿಂದಾಗಿ ನಾನು ಇವತ್ತು ಜಡೆ ಮುನಿ ತೊಪ್ಪಿಗೆ ಬಂದಿರಬೇಕಾಯ್ತು. ನನ್ನ ಅಣ್ಣ, ಅತ್ತಿಗೆ, ಶಿವು ಎಲ್ಲಿದ್ರು ಪತ್ತೆ ಹಚ್ಚಲೇಬೇಕು. ಹೋಗ್ಬೇಡ ಅಂತ ಎಷ್ಟೋ ಪಡ್ಕೊಂಡೆ. ನನ್ ಮಾತು ಕೇಳಿದ್ನ ಅವನು.
ಪೂಜಾರಪ್ಪ, ಪೂಜಾರ ಅಪ್ಪನವರು ಇಲ್ಲಿಲ್ಲ. ಸದ್ಯಕ್ಕೆ ಅವ್ರ ಮಗ ನಾನಿಲ್ಲಿದ್ದೀನಿ. ಏನಾಗಬೇಕು? ಹೊಸ ಹೆಡ್ ಮಾಸ್ಟರ್ ಬಂದವರಲ್ಲ, ಅವ್ರಿಗೆ ಪೂಜೆ ಮಾಡಿ. ಓ, ನಾನು ಇಲ್ಲಿರೋದು ರಂಗನಾಥ ಸ್ವಾಮಿಗೆ ಪೂಜೆ ಮಾಡೋದಕ್ಕೆ, ಹೆಡ್ ಮಾಸ್ಟರ್ ಪೂಜೆ ಮಾಡೋದಕ್ಕಲ್ಲ. ಅಲ್ಲ, ಅವ್ರ ಹೆಸರನ್ನ ಪೂಜೆ ಮಾಡಿ ಹಿಂದೆ. ಹೆಡ್ ಮಾಸ್ಟರ್ ಹೆಸರಿಗೆ ಪೂಜೆನು? ಅದ್ಯಾಕೆ ಹಂಗ್ ನೋಡ್ತೀರಾ? ಮಂಗಳಾರತಿಂಗಂತ ಕಾಸೈತೆ, ತಕೊಳ್ಳಿ. ಓಂ ಪೂರ್ವೋತ್ತರ ಯಮಗಣ ವಿಜಯಜನ ವಿಶಿಷ್ಟಾಯಾಮ್ ಅಸ್ಯ ಯಜಮಾನಸ್ಯ ಗೋತ್ರಸ್ಯ. ಅವ್ರ ಹೆಸರು? ಹೆಡ್ ಮಾಸ್ಟರ್. ಹೆಡ್ ಮಾಸ್ಟರ್ ಅನ್ನೋದು ಅವ್ರ ಕಸುಬಾಯ್ತಮ್ಮ. ಅವ್ರ ಹೆಸರು ಭೀಮಾ. ಭೀಮಾ? ರಂಗನಾಥ, ದೇವ್ರೇ ಗತಿ. ಗೋತ್ರ? ಗೋತ ಅಂದ್ರೆ? ಓ, ಗೋತ್ರ ಅಲ್ಲ, ಗೋತ. ನೀನ್ ಹೇಳ್ದೆ ಇದ್ರೆ ನಾನ್ ಗೋತ. ಗೊತ್ತಿಲ್ವಾ? ಹೋಗ್ಲಿ, ನಕ್ಷತ್ರ? ಪೂಜಾರಪ್ಪನವ್ರೆ, ನಮ್ಮ ಅಪ್ಪನ ಬಿಡೋಲ್ಲ ನೀನು. ಆಕಾಶದಾಗೆ ಬೋ ನಕ್ಷತ್ರ ಐತೆ, ಯಾವ್ದನ ಒಂದ್ ಇಟ್ಕೊಳ್ಳಿ. ಇಟ್ಕೊಳ್ಳೋದು ಕಟ್ಕೊಳ್ಳೋದು ನಿನಗೆ ಬಿಟ್ಟಿದ್ದು. ಅಸ್ಯ ಯಜಮಾನಸ್ಯ ನಾಮ ನಕ್ಷತ್ರೆ ಧನುರಾಶೋಜಾತಸ್ಯ ಶ್ರೀರಂಗರಾಜಾಯ ನಮಃ ಭೂನಿಲಾಮ ಮನೋರಹಾಯ ನಮಃ ಕೇಶವಾಯ ನಮಃ ನಾರಾಯಣ ನಮಃ ಮಾಧವಾಯ ನಮಃ ಗೋವಿಂದಾಯ ನಮಃ ವಿಷ್ಣುವೇ ನಮಃ ಮಧುಸೂದನಾಯ ನಮಃ. ಓಂ ಶ್ರೀರಂಗರಾಜಾಯ ನಮಃ ಭೂನಿಲಾಮ ಮನೋರಹಾಯ ನಮಃ ಕೇಶವಾಯ ನಮಃ ನಾರಾಯಣಾಯ ನಮಃ ಮಾಧವಾಯ ನಮಃ ವಿಷ್ಣುವೇ ನಮಃ ಮಧುಸೂದನಾಯ ನಮಃ ಶ್ರೀಧರಾಯ ನಮಃ ಅಚ್ಯುತಾಯ ನಮಃ ಪದ್ಮನಾಭಾಯ ನಮಃ. ನಮಸ್ಕಾರ 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 ನಮಸ್ಕಾರ. ಹಂಗಾರೆ ಶಿವಲಿಂಗರ ಒಳಗೆ ಬನ್ನಿ. ಅಯ್ಯಂಗಾರ್ರೆ, ಇದಕ್ಕಿಂತ ಮುಂಚೆ ಶಂಕರಪ್ಪ ಅಂತ ಯಾರಾದ್ರೂ ಹೆಡ್ ಮಾಸ್ಟರ್ ಇಲ್ಲಿದ್ರ? ಯಾವ ಶಂಕರಪ್ಪ? ನಮ್ಮ 10 ವರ್ಷ ಸರ್ವಿಸ್ ನಲ್ಲಿ ಶಂಕರಪ್ಪ ಅನ್ನೋ ಹೆಡ್ ಮಾಸ್ಟರ್ ಯಾರು ಬರಲ್ಲ ಸರ್. ಅಲ್ಲ, ಇಲ್ವೇ ಇಲ್ಲ ಸರ್. ಇಲ್ಲ ರೀ, ಇದ್ರಂತೆ. ಅವ್ರ ಜೊತೆ ಅವ್ರ ಹೆಂಡತಿ, 10 ವರ್ಷದ ಮಗ ಶಿವು ಅಂತ ಕೂಡ ಇದ್ನಂತೆ. ನೀವೆಲ್ಲೋ ಇಡುತ್ತಿದ್ದೀರಿ ಸರ್. ಶಂಕರಪ್ಪ ಅನ್ನೋ ಹೆಸರಿನ ಹೆಡ್ ಮಾಸ್ಟ್ರೇ ಇಲ್ಲಿಗೆ ತಲೆ ಹಾಕ್ಲಿಲ್ಲ ಅಂದ ಮೇಲೆ ಅವ್ರ ಹೆಂಡತಿ ಮಗ ಹೇಗೆ ಬರ್ತಾರೆ ಸರ್? ಒಂದ್ ವೇಳೆ ಬಂದಿದ್ರು ಇಲ್ಲ ಅಂತ ನಾವ್ ಯಾಕೆ ಸಾರ್ ಸುಳ್ಳು ಹೇಳೋಣ? ನಮ್ ವಿದ್ಯೆ ಇಲಾಖೆಯಲ್ಲಿ ಸತ್ಯವಂತ ಉಪಾಧ್ಯಾಯರು ಅಂದ್ರೆ ನೀವಿಬ್ರೇ ರೀ. ಶಿವಲಿಂಗನವರ, ಮಕ್ಕಳಿಗೆಲ್ಲ ಅಕ್ಷರ ತಿರ್ಸಿ. ಆಯ್ತು ಸರ್, ಬರೀರಾ. ಲೋಲಕ್ಕ, ಏನಕ್ಕೂ ಇವತ್ ಮೇಸ್ಟೇಷನ್ಗೆ ಪೂಜೆ ಮಾಡ್ಸೋನಿ. ಪ್ರಸಾದ ಹೆಂಗ್ಲ ಕೊಡೋದು? ಪ್ರತ್ಯೇಕಿ ಪ್ರಸಾದ ಕೊಡಕ್ ಬರ್ತೀವ, ನೀನ್ ಹೆಂಗಾರ ಕೊಡು. ಹೋಗಿ ಹೋಗಿ ನಿಂತಾವ್ ಕೇಳ್ತೀನಲ್ಲ. ಎಷ್ಟೇ ಇದು ಸರಿಯಾ? ಏನ್ ಸರಿ ನೋ ನಿನ್ ಪಿಂಡ? ಅಕ್ಷರ ಕಲಿಯೋ ಅವತಾರವೇನ ಇದು? ಬಳಸ್ ಮೊದ್ಲು. ಸರ್ಕಾರ ಸಂಬಳ ತಗೊಂಡು ಆನಂದವಾಗಿದ್ದಿ. ಅಯ್ಯೋ ನೀನ ಹಾಕ್ತಿ ನೋಡು. ಅಯ್ಯಂಗಾರ್ರೆ, ಮಕ್ಕಳಿಗೆ ಹೊಡೆದು ಬಡ್ದು ಗದರಿಸ್ತೆ ಪ್ರೀತಿಯಿಂದ ಪಾಠ ಹೇಳ್ಕೊಡೋದು ಕಲೀರಿ. ಆಯ್ತು ಸರ್, ಹಿಡ್ಕೊಪ್ಪ, ಕೈ ಕೊಡಪ್ಪ. ಈ ಈ ಅಲ್ಲಿ ನೋಡ್ರೆ ಈ ಬರ್ತೈತೆ, ನೀನ್ ನೋಡ್ರೆ ಆ ಬರೀತಾ ಇದೀರ. ಸುಮ್ಕಿರ್ಲಿಲ್ಲ ಅಂದ್ರೆ ಮೂತಿ ಮೇಲೆ ಹಾಕ್ತಿ ನೋಡು. ಹೀಗೆ ಬರೆಯೋದು. ಈ ಈ ಮಿಸ್ಟ್ರಿ, ಏನು? ನಾನ್ ಸರಿಯಾಗಿ ಬರ್ತಿದ್ದೀನ ನೋಡಿ? ನಾನು ಈ ಬರ್ದಿದ್ರೆ ನೀನು ಆ ಬರ್ದಿದ್ದೀಲಮ್ಮ. ಏನಿಲ್ಲ ಮಿಸ್ಟ್ರಿ, ನೀವ್ ಚಂದಾಗಿರ್ಬೇಕು ಅಂತ ನಿಮ್ ಹೆಸರನ್ನ ಪೂಜೆ ಮಾಡಿಸಿ ಪ್ರಸಾದ ತಂದಿನಿ, ತಗೊಳ್ಳಿ. ನಮಸ್ಕಾರ ಚೇರ್ಮನ್ ಸಾಹೇಬ್ರಿಗೆ. ನಿಂತ್ಕೊಳ್ರಿ. ನಿಮ್ಗೆ ಸಂಬಳ ಕೊಡೋದು ಚೇರ್ಮನ್ ರಲ್ಲ, ಸರ್ಕಾರ. ಒಳಗಡೆ ಹೋಗಿ ಮಕ್ಳಿಗೆ ಅಕ್ಷರ ತಿದ್ದೋದು ಹೇಳ್ಕೊಡಿ, ಹೋಗಿ.
ಶಾನ್ಭೋಗ ನೀ ಹೇಳದ ಮಾತು ನಿಜ ಆಯ್ತು. ಈ ಬಡ್ಡಿ ಮಗ ಹೆಡ್ ಮೇಸ್ಟ್ರು ಏನೋ ಗಡ್ಬಡ್ ಮಾಡ್ತಾವನೆ. ಮನೆ ಕೊಡಿ, ಜಡೆ ಮುನಿ ತೋಪಿನಾಗ ಇವನು ಸಮಾಧಿ ಮಾಡಿಸ್ಬಿಡ್ತೀನಿ. ನೀವ್ಯಾರು ಗಡ್ಬಡ್ ಮಾಡ್ಕೋಬಾರ್ದು. ಇಬ್ರಾಹಿಮ್, ಬುಡು ರುದ್ರಿ ಅಟ್ಟಿ ತಾವ್ಕೆ. ಅಯ್ಯಲ್ವಾ ಯಾಕೋ ಬಡ್ಡೆ ನಂಗೂ ಎಲ್ಲ ಗೊತ್ತೈತೆ, ನಿಮಗ್ ಸರಿಯಾಗಿ ಗೊತ್ತಾ ಅಂತ ಹಂಗಂದೆ. ಐ ಹಿಂಗೇನ ಬರೆಯೋದು? ಅದಕ್ಕಲ್ಲ ಏ ಲಕ್ಕಲಕ್ಕಿ, ಹೆಣ್ಮಕ್ಳು ಮೈ ತೊಳ್ಕೊಂಡು ಹೋಗಿ ಬತ್ತೀಯಲ್ಲ, ನಿಂಗ್ ನಾಚಿಕೆ ಆಗಕ್ಕಿಲ್ಲ? ನಿಂಗೆ ಈಗ ತಿಳಿಯಕ್ಕಿಲ್ಲ, ಹೋಗು. ಐವರೆಗೂ ಬರ್ದಾಯ್ತು. ಏನವ ಇದು? ಊರ ಐಕಲ್ನೆಲ್ಲ ಸೇರ್ಸ್ಕೊಂಡು ಅಕ್ಷರ ಹೇಳ್ಕೊಡ್ತಾ ಇದೆಯಲ್ಲ, ಇದೇನ್ ಅಟ್ಟಿನೋ ಇಸ್ಕೂಲು? ಹಬ್ಬ ಅಂತ ಈ ಸ್ಕೂಲ್ಗೆ 7 ದಿನ ರಜಾ ಕೊಟ್ಟವ್ರೆ. ಸೋಮವಾರ ಬರೋವಾಗ ಆ ಇಂದ ಅಂಬರ್ಗೂ ಬರ್ಕೊಂಡ್ ಬನ್ನಿ ಅಂತ ಮೇಷ್ಟ್ರು ಹೇಳೋರಪ್ಪಯ್ಯ. ಆ ಮೇಷ್ಟ್ರು ಹೇಳ್ದಂಗೆಲ್ಲ ನೀನ್ ಕುಣಿತಾ ಇದ್ರೆ ಚೇರ್ಮನ್ರು ಈ ಅಟ್ಟಿಗೊಂದ್ ಗತಿ ಕಾಣಿಸ್ತಾರೆ. ಅಷ್ಟು ಸುಲಭ ಅಲ್ಲಪ್ಪ, ಬಂದಿದ್ರು. ನಮ್ ಮೇಷ್ಟ್ರು ಪಾಠ ಹೇಳ್ಕೊಡೋದ್ ನೋಡಿ ಗದ್ಲ ಮಾಡ್ದೆ ಗರ ಬಡ್ದಂಗ್ ಹೊಂಟೋದ್ರು. ಯಪ್ಪೋ, ನಮ್ ಮೇಷ್ಟ್ರು ಭೀಮ ಕಣಪ್ಪೋ, ಭೀಮ. ಜನ ಎಲ್ಲ ಏನ್ ಮಾತಾಡ್ಕೊತಾವ್ರೆ ಅಂತ ನಿಮಗ್ ಗೊತ್ತಾ? ಊರಿನ ಜನ ನೂರಾರು ಮಾತಾಡ್ಕತಾರೆ. ಅದನ್ನ ಕೇಳ್ಕೊಂಡು ಅಟ್ಟಿಲಿ ಗಡಬಡ್ ಮಾಡ್ಕೋಬಾರ್ದು. ಯಾರ್ ಪುಣ್ಯವೋ ಏನೋ, ಹಳ್ಳಿ ಐಕ್ಲೆಲ್ಲ ಅಕ್ಷರ ಕಲ್ತು ಬುದ್ಧಿವಂತರಾಗ್ತಾವ್ರೆ. ನಮ್ಗಿರೋನು ಒಬ್ನೇ ಮಗ. ಅಪ್ಪ, ನಾನು ಸ್ಕೂಲ್ ಹೋಯ್ತೀನಿ. ಮಾಸ್ಟರ್ ಕತೆ ತುಂಬಾ ಚೆನ್ನಾಗಿ ಹೇಳ್ತಾರಂತೆ. ಸೋಮ್ಕೆಲ್ಲ ಬಡ್ಡತದ್ದೆ ಸ್ಕೂಲ್ಗೆ ಹೋಯ್ತಾನಂತೆ ಕತೆ ಕೇಳಕ್ಕೆ. ನಾನೇ ಅಕ್ಷರ ಕಲೀಲಿಲ್ಲ, ನೀನೆಲ್ಲ ಕಲಿಯೋದು. ಅಲ್ಲ, ನಾವು ಅಕ್ಷರ ಕಲೀಲಿಲ್ಲ ಅಂತ ನಮ್ಮ ಮಗನೂ ಕಲಿಬಾರ್ದ? ಯಾಕೆ ಬೇಕು? ನನ್ನ ಮಗ ಕಲಿತರು ಕೋಟ್ಯಾಧೀಶ್ವರನೇ, ಕಲಿದೆ ಇದ್ರು ಕೋಟ್ಯಾಧೀಶ್ವರನೇ. ಆ ಕೋಟಿ ನೀವು ಸಂಪಾದನೆ ಮಾಡಿದ್ದು, ಅದನ್ನ ಉಳಿಸ್ಕೊಳಕಾದ್ರೂ ಬುದ್ಧಿ ಬೇಡವಾ? ನಮ್ಮಪ್ಪ ಸಂಪಾದನೆ ಮಾಡದ್ನ ನಾ ಉಳಿಸ್ಕೊಂಡಿಲ್ವಾ? ಹಂಗೆ ನಾ ಸಂಪಾದನೆ ಮಾಡದ್ನ ನನ್ನ ಮಗ ಉಳಿಸ್ಕೊತಾನೆ. ಅದಕ್ಕೆ ಇದ್ಯಾ ಹಾಕಬೇಕು? ಬುದ್ಧಿ ಈಗಿರೋ ಅಷ್ಟೇ ಸಾಕು. ಪಾಪ ಮಾಡ್ಕೋಬೇಡಿ. ಊರಿಗೆ ದೇವ್ರಂತ ಮನ್ಸ ಮೇಷ್ಟ್ರಾಗ್ ಬಂದವನೇ ಅಂತ ಹಂಗಂದೆ. ಮುಚ್ಚ ಬಾಯಿ, ಗಡಬಡ್ ಮಾಡ್ಕೋಬೇಡ. ಅವನು ದೇವರಲ್ಲ ಕೆಂಪಿ, ನನಗೆ ಸವಾಲಾಗ್ತಾ ಇರೋ ದಯ್ಯ. ಜಡೆ ಮುನಿ ತೋಪ್ನಲ್ಲಿ ಇದ್ಕೊಂಡು ಊಟ ಹಾಕ್ತಾ ಇರೋ ಹುಲಿ. ನಂಗೆ ಕೊಡ್ತೀಯಾ? ಸರಿ, ಇನ್ನು ಈಗ ಹೆಂಗ್ ಎತ್ತಿ ನೋಡು. ಇರೋಕು ಯಾಕ್ಲ ಎತ್ತವ ಅಂದ್ರೆ ನಿಂದೊಂದು. ಅಲ್ಲೋಡು ಎಷ್ಟು ಗೊತ್ತಾವ್ರೆ. ಎಷ್ಟು ತಾಕೆ ಬೀಳ್ಬೇಕು ಹಂಗೆತ್ತು ಲಕ್ಕಲಕ್ಕಿ. ಅಯ್ಯೋ ಲಕ್ಕಲಕ್ಕಿ, ಯಾಕೋ ಮೇಲ್ಟು ತಾಕೆತ್ತು ಅಂದ್ರೆ ಸರಿಯಾದಾಗಿಕ್ಕೆ ಬರ್ದ್ಬಿಡಿಯಲ್ಲಪ್ಪ. ಮೇಷ್ಟ್ರು ಏನಾರು ಕೇಳಿದ್ರೆ ನಾನ್ ಎತ್ಲಿಲ್ಲ ಅಂತ ಹೇಳ್ಬಿಡೋ. ಇನ್ಯಾರು ಹತ್ತಿದ್ರು ಅಂತ ಹೇಳಿ. ಇವನ್ ಎದ್ದ ಅಂತ ಹೇಳವ. ಮೇಷ್ಟ್ರೆ ಇವನಿಗೆ ಸರಿಯಾಗಿ ಆಡಕ್ ಬರಕಿಲ್ಲ, ಅದಕ್ಕೆ ಹಂಗ್ ಹೊಡ್ಬಿಟ್ಟ.
ಬೇಷ ತಪ್ಪಾಯ್ತು ಕೇಳು. ನನ್ನ ಕೆಲೆ ಇಂತಾನೆ ಹೊಡೆದಿತ್ತು. ಅವನು ಹೊಡೆದಿದ್ದ? ಮತ್ತೆ ಯಾರು ಹೊಡೆದಿದ್ದು? ತಗೋ ಹೋಗ ಆಟ ಆಡು. ಬೇಷೆ ನಿಮ್ಗೆ ಆಟ ಬರುತ್ತಾ? ಹಾಗಾದ್ರೆ ನೀವು ನನ್ನ ಜೊತೆ ಆಟಕ್ಕೆ ಬರ್ತೀರಾ? ಸರಿ ನಡಿ. ಕಲಕ್ಕಿ ಈ ಆಟದ ಜೊತೆ ಇವನ ಆಟನ ಮುಗಿಸ್ಬಿಡ್ಬೇಕು. ಶಾಂತಿಪುರದ ಮಕ್ಕಳಿಗೆ ವಿದ್ಯೆ ಕಲಿಸೋದ್ರಲ್ಲಿ ಸಫಲನಾದರೂ ನನ್ನ ಅಣ್ಣ, ಅತ್ತಿಗೆ, ಶಿವು ಇವರ ಬಗ್ಗೆ ಇದುವರೆಗೂ ಯಾವ ಸುಳಿವೂ ಸಿಕ್ಕಿಲ್ಲ. ಅವರು ನಾಪತ್ತೆ ಆಗೋದಕ್ಕೆ ಚೇರ್ಮನ್ ಮುದ್ದಪ್ಪನೇ ಕಾರಣ ಅಂತ ನನ್ನ ಮನಸ್ಸು ಹೇಳ್ತಾ ಇದ್ರು. ಸರಿಯಾದ ಸಾಕ್ಷಿ ಆಧಾರ ಇನ್ನೂ ಸಿಕ್ಕಿಲ್ಲ. ಹೆಡ್ ಮಾಸ್ಟರ್ ದೇವ. ಅಯ್ಯೋ ಪೂಜಾರಪ್ಪ, ನೀವಾ ಹೊಸ ಹೆಡ್ ಮಾಸ್ಟ್ರು? ನೀವು ಬರ್ಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಆ ಹೆಡ್ ಮಾಸ್ಟರ್ ದೇವ ನನ್ ಕತ್ತಿಸ್ಕಿ ಕೊಂದು ಬಿಡ್ತಾ ಇತ್ತು. ಆ ಹೆಡ್ ಮಾಸ್ಟರ್ ದೇವ ಅಂದ್ರೆ ಯಾರು? ಅದೇ ನಿಮಗಿಂತ ಮುಂಚೆ ಇದ್ರಲ್ಲ ಆ ಶಂಕರಪ್ಪ ಹೆಡ್ ಮಾಸ್ಟ್ರು, ಅವರ ದೇವ. ಅದೇನೋ ನಿಮ್ ಭ್ರಮೆ ಅಂತ ಕಾಣುತ್ತೆ. ಅವ್ರು ಸತ್ತು ದೆವ್ವಾಗ ಅಲಿತಾ ಇದಾರೆ ಅಂತೀರಾ? ಅವ್ರ್ಯಾಕೆ ಸಾಯ್ಬೇಕು? ಅಯ್ಯೋ ನಿಮಗ್ ಗೊತ್ತಿಲ್ಲ, ಈ ಊರಿನ ಚೇರ್ಮನ್ ಅರಗಿಣಿ, ಅದೇ ಉಯ್ಯಾಲೆ ಮನೆ ರುದ್ರಿ, ಅವಳ ಮೇಲೆ ಯಾರಾದ್ರೂ ಕಣ್ಣಿಟ್ರೆ ಅವರ ಕಥೆ ಮುಗೀತು ಅಂತಲೇ ಅರ್ಥ. ಮಕ್ಳಿಗೆ ಪಾಠ ಹೇಳ್ಕೊಡೋ ಮೇಷ್ಟ್ರು ಆ ರುದ್ರಿ ಮೇಲ್ ಕಣ್ಣಾಕ್ತಾರೆ ಅಂತೀರಾ? ಅಯ್ಯೋ ಅಯ್ಯೋ ನಿಮಗ್ ಗೊತ್ತಿಲ್ಲ ನೋಡಿ, ಆ ಶಂಕರಪ್ಪ ಇದ್ದಾನಲ್ಲ, ಅವನು ರುದ್ರಿ ಮಾನ ತೆಗೆಯೋಕ್ ಪ್ರಯತ್ನ ಪಟ್ಟ, ಕೊನೆಗೆ ಅವನೇ ಪ್ರಾಣ ಕೊಟ್ಟ ಅಷ್ಟೇ. ರುದ್ರಿ ಮಾನ ತೆಗೆಯೋಕೆ ನಮ್ಮ ಅಣ್ಣ ಪ್ರಯತ್ನ ಪಟ್ನ? ಸುಳ್ಳು. ಇದರಲ್ಲಿ ಏನೋ ರಹಸ್ಯ ಇದೆ. ಹೆಡ್ ಮೇಸ್ಟ್ರು ಬನ್ನಿ ಒಳಗೆ. ನಂಗ್ ಪಾಠ ಹೇಳ್ಕೊಡಕ್ ಬಂದ್ರು ಇಲ್ಲ ನನ್ ತಾವ್ ಕಲ್ತ್ಕೊಂಡು ಹೋಗೋಕ್ ಬಂದ್ರು? ನೇಣ ಹಾಕಿ ನಿನ್ ಹೆಣದ ಬಾಯಲ್ಲಿ ನಿಜ ಬಿಡ್ಸಕ್ ಬಂದೆ. ಮುಂಚೆ ಇಲ್ಲಿದ್ದ ಹೆಡ್ ಮಾಸ್ಟರ್ ಶಂಕರಪ್ಪನವ್ರ ಮೇಲೆ ನಿನ್ನಿಂದ ಬಂದ ಅಪಾದ ನಿಜನ ಸುಳ್ಳು? ನಿಜ ಹೇಳ್ಬೇಕಾ ಹೆಡ್ ಮೇಸ್ಟ್ರೇ? ಇನ್ನೊಂದು ಕ್ಷಣ ನಾನ್ ಅಟ್ಟಿ ಹೊಸ್ಲೊಳಗಿದ್ರೆ ನನ್ ದಣಿ ಬತ್ತಾರೆ, ನೀನ್ ಎಣ ಬೀಳ್ತೈತೆ. ಅದು ನಿಜವಾಗೋಕ್ ಮುಂಚೆ ಒಂಟೋಗ ಆಚೆಗೆ. ಆಚೆ ಹೋಗೋದಕ್ಕಿಂತ ಮುಂಚೆ ನಮ್ಮಣ್ಣ ಶಂಕರಪ್ಪ ಮಾಡದಿರೋ ಕೆಲಸನ ನಾನು ಮಾಡಿ ಹೋಗ್ಬೇಕಾಗುತ್ತೆ. ನೀವು ಶಂಕರಪ್ಪನ್ ತಮ್ಮನ? ಹೇಳು, ನಮ್ಮಣ್ಣ ಬಂದ್ ನಿನ್ನನ್ ಕೆಣ್ಕದ್ನಾ ಇಲ್ಲ ನೀನಾಗೆ ಅವನ ಮೈ ಮೇಲೆ ಬಿದ್ದು ಕೆಣ್ಕದ್ಯಾ? ಯಾವ್ದು ನಿಜ ಹೇಳಲ್ವ? ಇವನು ಆ ಶಂಕರಪ್ಪನ ತಮ್ಮನ ಹೋಗಡಬೇಡಾಗೋಯ್ತಲ್ಲ. ನಿಂದಮ್ಮಯ್ಯ ಅಂತೀನಿ, ನನ್ನೇನು ಮಾಡಬೇಡ. ಇದರಲ್ಲಿ ನಂದೇನೂ ತಪ್ಪಿಲ್ಲ. ಚೇರ್ಮನ್ರು ನಾನ್ ಹೇಳ್ದಂಗೆಲ್ಲ ನಾಟಕ ಆಡು ಅಂದ್ರು, ಆಡ್ದೆ. ಯಾಕೆ ಗೊತ್ತಾ, ನಾನ್ ಹಾಗ್ ಮಾಡ್ಲಿಲ್ಲ ಅಂದ್ರೆ ಅವ್ನ ನರಕದಲ್ಲಿ ಚಿತ್ರ ಹಿಂಸೆ ಪಡ್ತಿರೋ ನನ್ ಗಂಡ ನನ್ ಮಗು ಪ್ರಾಣ ತೆಗಿತೀನಿ ಅಂದ. ಅದಕ್ಕೋಸ್ಕರ ಅವನ್ ಹೇಳಿದಂಗೆಲ್ಲ ಕೇಳ್ಕೊಂಡು ಅವನ್ ಗುಲಾಮ್ಲಾಗಿ ಬಿದ್ದಿದ್ದೀನಿ ಅಷ್ಟೇ ಹೊರತು ನಂದೇನು ತಪ್ಪಿಲ್ಲ. ನಿಮ್ಮಣ್ಣ ಯಾವ ತಪ್ಪು ಮಾಡ್ಲಿಲ್ಲ. ನನ್ನ ಅಣ್ಣ ಅವನ್ ಸಂಸಾರ ಏನಾಯ್ತು? ಚೇರ್ಮನ್ ಆಳುಗಳು ನಿಮ್ಮ ಅಣ್ಣನ ಹೇಳ್ಕೊಂಡೋದ್ರು. ಆಮೇಲೆ ಏನಾಯ್ತು ಅಂತ ನಂಗ್ ಗೊತ್ತಿಲ್ಲ. ಇಷ್ಟು ಸಾಕು. ಇನ್ಮೇಲೆ ಯಾರನ್ನ ವಿಚಾರಿಸ್ಕೋಬೇಕು ಅಂತ ನನಗೆ ಗೊತ್ತಿದೆ.
ಗಡಬಡ ಮಾಡ್ಕೋಬೇಡ. ನಮಗ್ ಗಂಡರ ಮೀಸೆ ಬುಂಡೆ ಕ್ಯಾತನ್ಗಾದ ಗತಿ ಈ ರುದ್ರಿ ಮನಿಯಾಗೆ ನಮ್ಮಿಬ್ರಿಗೂ ಆಗೋದು ಬೇಡ. ಸೇಡು ತೀರ್ಸ್ಕೊಳಕ್ ಬಂದಿರೋ ಅವನ ಬಡಿಯಕ್ ಗೊತ್ತಿರೋರ್ ಕೈಲೇ ಬಡಿಸ್ಬೇಕು ಕಣ. ನಾವೇ ಕೈ ಹಾಕಿ ಗಡಬಡ್ ಮಾಡ್ಕೋಬಾರ್ದು. ಹಾ, ನೀವ್ ಹೋಗು. ಸಬ್ಬಾಸ್ ಎಣ್ಣೆ. ಒಂದು ಗುಟ್ಟು ಬಿಟ್ಟುಕೊಟ್ರು ಆ ಹೆಡ್ ಮೇಸ್ಟ್ರು ಯಾರು ಅನ್ನೋ ಗುಟ್ನ ರಟ್ ಮಾಡಿದೆ. ಸಬ್ಬಾಸ್. ಈ ನಿಜ ಹೇಳ್ದ ಬಾಯಿನ ಒಸಿ ಅನ್ನು ಗಡಬಡ್ ಮಾಡ್ಕೋಬೇಡ. ಅನ್ನು ಈ ಊರಾಗೆ ಈ ಸ್ಕೂಲ್ ಇದ್ರ ಅಲ್ವಾ ಅವನು ಮೇಸ್ಟರ್ ಆಗಿರೋದು, ಐಕ್ಳು ಬರೋದು. ಅಕ್ಕಿರಂಗ ದಣಿ, ನಾಳೆ ಬೆಳಕರಿಯೋದ್ರೊಳಗೆ ಈ ಸ್ಕೂಲ್ನ ಚೇರ್ಮನ್ ಅಪ್ಲೈ ಆಗೈತೆ. ಯಾರ ಐಕ್ಲೆ ಆಗ್ಲಿ ಈ ಸ್ಕೂಲ್ ಕಡೆ ತಿರುಗಿ ನೋಡಬಾರ್ದು, ಅಕ್ಷರ ತಿದ್ದ ಕಳಿಸಬಾರ್ದು. ಅಪ್ಪಿ ತಪ್ಪಿ ಯಾರಾನ ಐಕಳ್ನ ಅಕ್ಷರ ತಿದ್ದ ಕಳಿಸಿದ್ರಿ ಈ ಸ್ಕೂಲ್ಗಾದ ಗತಿನೇ ನಿಮ್ಮ ಮಟ್ಟಿಗೂ ಆಯ್ತದೆ. ಮುದ್ದಪ್ಪ, ಈಗ ನಾನು ಮನಸ್ಸು ಮಾಡಿದ್ರೆ ನಿನ್ನ ಎದೆ ಸೀಳಿ ಊರ್ ಬಾಗ್ಲಲ್ಲಿ ತೋರಣ ಕಟ್ಟಬಲ್ಲೆ. ಊರ್ನವರೆಲ್ಲ ಅಕ್ಷರ ಕಲ್ತು ಬಿಟ್ರೆ ಅಕ್ಷರ ಕಲಿದಿರೋ ನಿನಗೆ ಆಪತ್ತು ಅಂತ ಬಂದ ಮೇಷ್ಟನೆಲ್ಲ ಕೊಂದೆ. ನೀನು ಮಾಡ್ತಾ ಇರೋ ಅನ್ಯಾಯನೆಲ್ಲ ಸಾಕ್ಷಿ ಆಧಾರ ಸಮೇತ ಪತ್ತೆ ಮಾಡಿ ನಿನಗೆ ತಕ್ಕ ಶಿಕ್ಷೆ ಕೊಟ್ಟು ನಿನ್ನ ಲೆಕ್ಕನ ಚುಕ್ತ ಮಾಡೋವರೆಗೂ ನಾನೇನು ಮಾಡಲ್ಲ. ಲೆಕ್ಕ ಚುಕ್ತ ಮಾಡ್ತೀಯಾ? ಲೆಕ್ಕನ ಅದು ಸಾಕ್ಷಿ ಆಧಾರ ಸಮೇತ. ಯಾರ್ಯಾರ ಲೆಕ್ಕನ ಎಲ್ಲೆಲ್ಲಿ ಹೆಂಗ್ ಚುಕ್ತ ಮಾಡ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ಇದು ಮುದ್ದಪ್ಪನ ರಾಜ್ಯ. ಈ ಸ್ಕೂಲ್ ಕನ್ನಡ ಬಿದ್ದಂಗೆ ನೀನ್ ಎಣ ಬೀಳೋಕ್ ಮುಂಚೆ ಮೊದ್ಲಿಂದ ಹೊಂಟೋಗ್. ಈ ನಿನ್ನ ಅರಸತ್ತು ಬೆದರಿಕೆಗೆ ಹೆದರ್ಕೊಂಡು ಊರ್ ಬಿಟ್ಟು ಹೋಗೋನಲ್ಲ ನಾನು. ನೀನು ಗೇಡು ತೋರಿಸಿದ್ರೆ ನಾನು ಮಾರು ತೋರಿಸ್ತೀನಿ, ನೀನ್ ನೇಣು ತೋರಿಸಿದ್ರೆ ಅದ್ರಲ್ಲಿ ನಿನ್ನ ನೇತ್ ಹಾಕ್ಬಿಡ್ತೀನಿ. ಮುದ್ದಪ್ಪ, ಇನ್ನು 15 ದಿವಸ ಟೈಮ್ ಕೊಡ್ತೀನಿ. ನೀನ್ ಸ್ಕೂಲ್ ಕಟ್ಟಿಸ್ಕೊಡ್ಲಿಲ್ಲ ಅಂದ್ರೆ ಆ ಸ್ಕೂಲ್ಗಾಗಿರೋ ಗತಿ ನಿನ್ನ ಮನೆಗೂ ಆಗುತ್ತೆ. ನಾನು ಬರೀ ಹೆಡ್ ಮಾಸ್ಟರ್ ಅಲ್ಲ ಮುದ್ದಪ್ಪ, ನಿನ್ನಂತ ಗೂಂಡಾಗಳು ಗೂಂಡಾ ಗುರು. ಬೆಳಕರಿ ಹೊತ್ಗೆಲ್ಲ ಖಾಲಿ ಆಗ್ಬೇಕು. ಒಂದ್ ಅಪಾಯ ತಿಳಿ ಹಾಕಿಲ್ಲಪ್ಪ ನಿಮ್ಗೆ. ಬೇಗ ಏನ್ ಎಲ್ಲ ನೋಡ್ತಾ ನಿಂತಿದಾರಲ್ಲ, ಅಟ್ಟಿಗೋ ಕ್ಯಾಮೆ ನೋಡಿ. ಚೇರ್ಮನ್ ರೋಹಿಲ್ ಹೊಸ ಸ್ಕೂಲ್ ಕಟ್ಟಿಸ್ತಾರೆ, ಆಮ್ಯಾಗ ಬಂದ್ ನೋಡರಂತೆ. ಹೋಗಿ ಈಗ. ಏ ಕುಂಬಳಕಾಯಿ, ಬಸ್ಸಿ ಜಲ್ದಿ ಬಾ. ನನ್ ಕಷ್ಟ ನನ್ಗೆ ಗೊತ್ತು, ಬಾರಕ. ಹಂಗ್ಯಾಕ್ ಮಾತಾಡ್ತೀಯ? ಮೊದ್ಲಾಗಿ ಗೋಡೆ ಕಡೋಲ್ಲ. ಹೆಡ್ ಮಾಸ್ಟರ್ ಎದುರ್ಕೊಂಡು ನಮ್ಮ ದಣಿಗಳು ಹೊಸ ಸ್ಕೂಲ್ ಕಟ್ಟಿಸ್ಬಿಡ್ತಾರ. ಅದೆಲ್ಲ ನಿಂಗೆ ತಿಳಿ ಹಾಕಿಲ್ಲ. ಒಂದ್ ಬೀಡಿ ತತ್ತ ಇಲ್ಲಿ. ಗಂಗಾ, ಈ ಸುದ್ದಿನ ನಮ್ ಭೀಮಂಗ್ ಒಪ್ಪಿಸ್ಬೇಕು.
PP ವಾಚ್ನ ಅವ್ನು ಎಗ್ಗಿಸ್ಬಿಟ್ಲ. ಎಕ್ಕಿಸ್ಲ ಕಣ ನಮ್ಮ ಅಕ್ಕನ್ಗೆ ಮೇಟ್ರ್ ಮ್ಯಾಗೆ ಬಹು ಪ್ರೀತಿ, ಅದಕ್ಕೆ ಆ PP ವಾಚ ಇಲ್ಲ ಇಟ್ಕೊಂಡ್ಬಿಡ್ಲ. ವಾಚ್ ಕಾಣಿಸ್ತಾ ಇಲ್ವಲ್ಲ? ಚಮ್ಕಿ, ಮೂಲೆಯಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ಯಾ? ಸುಮ್ಕೆ ಹಂಗೆ ಕುಂತಿದ್ದೆ. ಸುಮ್ಮನೆ ಕೂತಿದ್ಯೋ ಇಲ್ಲ ನಾನು ವಾಚ್ ಕತ್ಕೊಂಡು ಕೂತಿದ್ಯೋ? ಲಕ್ಕಲಕ್ಕಿ, ಏನೋ ಹೊಸ ಸುದ್ದಿ ಹೇಳವನ್ ಬಂದ್ರೆ ನನ್ನೇ ಕಳ್ಳಿ ಅಂತೀಯಾ? ಸತ್ಯವಾಗ್ಲೂ ತಗೊಂಡಿಲ್ಲ? ನನ್ನ ನಾಣೆಗೂ. ಏನೋ ಬಕ್ಕ ಅಕ್ಕ ಬುಟ್ಟ ನೋಡು ಸುಳ್ಳ ಬುಟ್ಲಿ ಬುಟ್ಲಿ ಮೇಕೆ ತಾಗ್ತಾನೆ ಬಿಡ್ತಾವಳೆ. ಕದಿಲಿಲ್ವಾ? ನೀವು ಅಪ್ನೆ ಕೊಟ್ಟಂಗೆ ಮೆಕ್ಕೆಜೋಳ ಬಿತ್ತಿಸ್ತಾ ಇವ್ನಿ. ಮಳೆ ಬರಲಿಲ್ಲ ಅಂದ್ರೆ ಗಡ್ಬಡ್ ಮಾಡ್ಕೋಬೇಡ, ಮಳೆಯಿಂದ ನೀರ್ ತರ್ಸಾಕ್ಸು. ಇನ್ 15 ದಿನದೊಳಗೆ ಮೆಕ್ಕೆಜೋಳ ಮೊಳಕೆ ಬರ್ಬೇಕು. ಲೇ ಬಕ್ಕ ಸ್ಕೂಲ್ ಕಟ್ಟಿಸ್ತಾವ್ರೆ ಅನ್ಕೊಂಡ್ರೆ ಚೇರ್ಮನ್ ಜೋಳ ಬಿಚ್ಚಕ್ಕೆ ಹೇಳ್ತಾ. ಅಯ್ಯೋ ಅಯ್ಯೋ ಅಯ್ಯೋ, ಬೇವರ್ಸಿ ನನ್ನ ಮಕ್ಕಳ, ಅಡ್ಡಿ ಮುಂದೆ ಪಾಪಸ್ ಕಳ್ಳಿ ನಡೆಸಿದಿರಲ್ರೋ. ಗಡಬಡ್ ಮಾಡ್ಕೋಬೇಡ. ನೀನ್ ಹಾಕ್ಸಿರೋ ಮೆಕ್ಕೆಜೋಳ ಮೊಳಕೆ ಬಂದು ಗೇಣುದ್ದ ಬೆಳೆಯೋದಕ್ಕಿಂತ ಮುಂಚೆ ನಿನ್ ಮನೆ ತುಂಬಾ ಪಾಪಸ್ಕಳ್ಳಿ ಬೆಳೆದಿರುತ್ತೆ. ಹಂಗ ಅದ್ ಹಿಂಗೆ ಅಂತ ನನಗೆ ಮೊದ್ಲೇ ಗೊತ್ತಾಗ್ಲಿಲ್ಲ. ಹೆಡ್ ಮೇಸ್ಟ್ರೆ ಹೋಗ್ಲಿ ಬಿಡು, ಹೆಂಗು ಬೀಜ ಬಿಚ್ಚಿದೀನಿ, ಕುಯ್ಲು ಮುಗಿಲಿ, ಆ ಫಸಲ್ನೆಲ್ಲ ಮಾರಿ ಈ ಸ್ಕೂಲ್ ಕಟ್ಟಡಕ್ಕೆ ತಳಪಾಯ ಹಾಕ್ಸಿದ್ರ ಆಯ್ತು. ಆ ಜೋಳದ ಫಸ್ಲು ನಿನ್ ಕೈಗೆ ಬರಕ್ಕಿಂತ ಮುಂಚೆ ನಿನ್ ಪಾಪದ ಫಸ್ಲಿನ ಕುಯ್ಲು ಮುಗ್ದಿರುತ್ತೆ ಮುದ್ದಪ್ಪ. ನೀನ್ ಹೆಣ ಕೊಳ್ತು ಮಣ್ಣು ತಿಂತಾ ಇರುತ್ತೆ ಮುದ್ದಪ್ಪ. ನಿನ್ ಸಮಾಧಿಗೆ ಜನ ಹಾಲು ತುಪ್ಪ ಹಾಕೋದಿಲ್ಲ, ಸಾಲ್ ಸಾಲಾಗಿ ನಿಂತು ಥೂ ಥೂ ಅಂತ ಉಗಿತಾರೆ. ಹೆಡ್ ಮೇಸ್ಟ್ರೆ, ನಂತಾವ್ ಪಂತ ಕಟ್ಟಿ ನಿನ್ನ ಸಮಾಧಿನ ನೀನೇ ತೋಡ್ಕೋಬೇಡ. ನಾನು ಕೊಟ್ಟಿರೋ ಅವಧಿಯೊಳಗೆ ನಿನ್ ಸ್ಕೂಲ್ ಕಟ್ಟಿಸ್ಲಿಲ್ಲ ಅಂದ್ರೆ ಯಾರ್ ಸಮಾಧಿನ ಯಾರು ತೋಡ್ಕೋತಾರೆ ನಿನಗೆ ಗೊತ್ತಾಗುತ್ತೆ. ಹುಷಾರ್. ಚೇರ್ಮನ್ ಸಾಹೇಬ್ರೆ, ಈ ದಂಡಪಿಂಡ ನನ್ನ ಮಕ್ಕಳು ಸಾವು ಹೆದರ್ಕೊಂಡು ನಿಮ್ಮ ಹಟ್ಟಿನೆಲ್ಲ ಸುಡುಗಾರ ಮಾಡಿ ಹಾಕ್ಬಿಟ್ಟು.
ಇದೇನ್ರಿ ಹೀಗಾರ್ರಿ ಒಳ್ಳೆ ಸುಡ್ಗಾಡಿಗೆ ಬಂದವ್ರ ಹಾಗೆ ತಲೆ ಮೇಲೆ ಬಟ್ಟೆ ಹಾಕೊಂಡಿದ್ದೀರಾ ಸುಡುಗಾಡಗಲ್ದೆ ಇನ್ನೇನ್ ಜಾತ್ರೆಗ ಬಂದಿದೀವಿ. ಯಾಕ್ರಿ ಹೀಗಂತಿದ್ದೀರಿ? ಮತ್ತಿನ್ನೇನ್ ಚೇರ್ಮನ್ ಹೇಗೂ ಸ್ಕೂಲ್ ಕಟ್ಟಡ ಹೊರಸ ಹಾಕಿದ್ರಲ್ಲ, ಯಾವ ಕಾಟು ಇಲ್ದೆ ನೆಮ್ಮದಿಯಾಗಿ ನೆರಳಲ್ಲಿ ಅಖಾಡ ಹಾಕೊಂಡು ಸಂಬಳ ಜೊತೆ ಸ್ವಲ್ಪ ಗಿಂಬಳನ್ನು ಎಣಿಸ್ಕೊಳ್ಳೋಣ ಅಂತಿದ್ರೆ ಮರದ ಕೆಳಗಾದ್ರೂ ಪಾಠ ಮಾಡ್ಲೇಬೇಕು ಅಂತ ಈ ಹೆಡ್ ಮಾಸ್ಟರ್ ಆರ್ಡರ್ ಬೇರೆ ಮಾಡಿದಾರಲ್ರಿ. ಊರ್ ಬಿಸ್ತಲ್ಲಿ ಒಣಕೊಂಡು ಊರ್ ಮಕ್ಕಳಿಗೆಲ್ಲ ಗಂಟು ಹರ್ಕೊಂಡು ಪಾಠ ಮಾಡೋ ಪರಿಸ್ಥಿತಿ ಬಂತಲ್ಲ ಲಿಂಗು. ಹಿಂಗಾರೆ ವಿಷಯ ಗೊತ್ತಾ? ಹೇಳಿದ್ರೆ ತಾನೇ ಗೊತ್ತಾಗೋದು. ಸರಿಯಾಗಿ ಹೇಳಿದ್ರಿ, ಹೇಳ್ತೀನಿ ಕೇಳಿ. ಹೆಡ್ ಮಾಸ್ಟ್ರು ಊರಿನ ಮನೆಗೂ ಹೋಗಿ ಬರೀ ಮಕ್ಕಳೆಲ್ಲ ದೊಡ್ಡವರು ಸಹ ಪಾಠ ಕಲಿಬೇಕು ಅಂತ ಕೇಳ್ಕೊಂಡಿದ್ದಾರೆ. ಇದೊಳ್ಳೆ ಚೆನ್ನಾಗಿದ್ಯಪ್ಪ, ಬಸವನ್ ಕಲಿಸೋದಲ್ದೆ ಬಾರಕ್ಕೂ ಕಲಿಸು ಅಂತ. ಇದಕ್ಕೆ ಊರಿನ ಜನ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಅಂದ್ಮೇಲೆ ನಮ್ ರಿಪೋರ್ಟು ಸರ್ಕಾರಕ್ಕಾಗತ್ತಪ್ಪ ಎಕ್ಸ್ಪೋರ್ಟು. ಅಲ್ಲ ಲಿಂಗು, ಅವನು ಬಂದು 2 ಬಿಟ್ಟಾಗ ನಾನೆಲ್ಲೋ ಸ್ಟಂಟ್ ಮಾಸ್ಟರ್ ಇರ್ಬೇಕು ಅನ್ಕೊಂಡಿದ್ದೆ. ಬರ್ತಾ ಬರ್ತಾ CID ಬೇರೆ ಹಾಕ್ತಿದಾನಲ್ರಿ. ಇದ್ರೂ ಇರಬಹುದು, ಅನುಮಾನ ಬಂತು. ಹಂಗಾರೆ ಅವನು ಬರ್ತಿದ್ದ ಹಾಗೆ ಶಂಕರಪ್ಪನ ಬಗ್ಗೆ ಒಳ್ಳೆ ಲಾಯರ್ ತರ ಪ್ರಶ್ನೆ ಹಾಕದ್ನ. ಆಮೇಲೆ ರುದ್ರಿ ಸಾಯಕ್ ಮುಂಚೆ ಅವಳ ಮನೆಗೆ ಹೋಗಿ ಏನೇನೋ ಸಮಾಚಾರ ವಿಚಾರಿಸ್ತಾ ಅಂತ ಸುದ್ದಿ ಬಂತಾ? ಇದನ್ನೆಲ್ಲ ನೋಡಿದ್ರೆ ಹಂಗಾರೆ ಅವನೊಬ್ಬ CID ಆಫೀಸರೇ ಅಂತ ಅನುಮಾನ ಬಂದ್ಬಿಡುತ್ತೆ. ಅವನು CID ಅಲ್ದೇ ಇದ್ರೆ ಹಾಳಾಗಿ ಹೋಗ್ಲಪ್ಪ. ಊರಿನ ಜನವೆಲ್ಲ ಸ್ಕೂಲ್ಗೆ ಬರೋ ಹಾಗೆ ಮಾಡಿ ನಮ್ಮ ಚೇರ್ಮನ್ ಬುಡಕ್ಕೆ ಬಿಟ್ನಲ್ರಿ ಬಿಸ್ನೀರ್ನ. ಗೊತ್ಬಿಟ್ಟಲ್ರಿ ಮಲಯ ಎಲ್ಲ ಸ್ಕೂಲ್ ಗಂಟೆ ಹೊಡೆದು ಕಿವಿ ಕೆಲ್ಸಕ್ಕಿಲ್ವಾ? ಬೀಳ್ ಹೋಗೋ. ನೀ ಬರಕ್ಕಿಲ್ವಾ? ಇಲ್ಲ ಕಣು, ನಾನ್ 3 ದಿನ ಬರಂಗಿಲ್ಲ. ಯಾಕೋ ಎಷ್ಟು ನಿಂಗೆ 3 ದಿನ ರಜೆ ಕೊಟ್ಟವ್ರಾ? ಅಯ್ಯೋ ನೀನ್ ಹೋಗೋ. ಸರಿ ಯಾಕೋ ಎಷ್ಟು ನಾನು ನಿನ್ ಕೇಳಿದ್ರೆ ನಾನು ಏನಿಲ್ಲಿ? ಓ ನಂಗ್ ಸೊಂಟ ನೋವು ಅಂತ ಹೇಳು. ಸೊಂಟ ನೋವಾ? ಸರಿ ನಾನೇನಂತ ಹಂಗೆ ಹೇಳ್ತೀನಿ. ಯಾಕೋ ನೀ ಬರ್ತಾ ಬರ್ತಾ ಬಹು ಸುಳ್ಳು ಹೇಳಕ್ ಕಲ್ಸ್ಬಿಟ್ಟಿದ್ಯಾ. ಹಳ್ಳಿಲಿ ಅಜಾಮನ್ ಕೆಲಸ ಮಾಡಿ ಹೊಟ್ಟೆ ಹೊರ್ಕೊಂಡ್ ಬಿದ್ದಿರೋ ನನ್ನ ಮಗ ಇನ್ನೈಕೊಂಡು ಸ್ಕೂಲ್ ಕಳಿಸ್ಬೇಕಾ? ಅಂದ್ರೆ ಅಜಾಮರ ಮಕ್ಳು ಅಜಾಮ್ರಾಗೆ ಇರ್ಬೇಕು, ಬಡವಾಳ್ರ ಮಕ್ಳು ಬಡವಾಳ್ರಾಗೆ ಸಾಯ್ಬೇಕು ಅಂತ ಆ ದೇವ್ರೇನಾದ್ರು ನಮ್ಮ ಹಣೆ ಮೇಲೆ ಬರ್ದವನ ಬುದ್ಧಿ? ಇಲ್ಲ ಸರ್ಕಾರ ಏನಾದ್ರು ಹಂಗೆ ಕಾನೂನು ಮಾಡೈತಾ? ಓಹೋ, ಸರ್ಕಾರದ ವಿಷಯ ಮಾತಾಡೋಷ್ಟಕ್ಕೆ ಬಂದ್ಬಿಟ್ಟೇನ್ಲ ನೀನು? ಏ ಮಚ್ರಾಯಿ, ಊರವ್ರ ಗಡ್ಡ ಕೆರೆಯೋ ಈ ನನ್ನ ಮಗನ್ ಮಗ ಕೆತ್ತೋ. ಬಿಟ್ಬಿಡಿ ದಣಿ, ಅವ್ರನ್ನ ಬಿಟ್ಬಿಡಿ. ಮಕ್ಕಳ ಸ್ಕೂಲ್ ಕಳ್ಸಕ್ಕಿಲ್ಲ, ನಿಮ್ಮ ಮನೆಗೂ ಕಳ್ಸಕ್ಕಿಲ್ಲ. ಅಲ್ಲ ಏ ಜಬರ, ನಿಮ್ಮ ಐಕ್ಳು ಅಕ್ಷರ ಕಲಿಬೇಕಾ? ಏನ್ಲಾ ಮಡಿವಾಳ ಚೆನ್ನ, ಊರಿನ ಕೊಳೆ ತೆಗಿಯೋ ನನ್ನ ಮಗ ನೀನು? ನಿನ್ನ ಐಕ್ಳಿಗೂ ಓದು ಬರಬೇಕಾ? ಏನ್ಲಾ ಮುನಿಯ, ಪ್ರಾಯಕ್ಕೆ ಬಂದಿರೋ ಮಗಳಿಗೆ ತಾಳಿ ಕಟ್ಸಿ ಅಟ್ಟಿಂದ ಆಚೆ ಕಟ್ಟೋದು ಬಿಟ್ಬಿಟ್ಟು ಆ ಮೇಷ್ಟ್ರ ಜೊತೆ ಚಕ್ಕಂದ ಆಡಕ್ ಬಿಟ್ಟಿದೀಯ, ಚಕ್ಕಂದ ಆಡಕ್ಕೆ. ಈ ಸ್ಕೂಲ್ಗಾಗಿರೋ ಗತಿನೇ ನಿಮ್ಮೆಲ್ಲರಟ್ಟಿಗೂ ಬರ್ತದೆ ಅಂತ ಊರೆಲ್ಲ ಡಂಗೂರ ಹೊಡೆಸಿದ್ರು. ನನ್ನ ಮಾತು ಮೀರೋ ಟಮ್ ಬಂದ್ಬಿಟ್ಟ ನಿಮಗೆ? ನೀವು ತೋರ್ಸಕ್ಕಾಗ್ದಾಗಿ ಏನೈತೆ ಅಂತ ತಿಳ್ಕೊಳ್ತೇನೆ. ನಮ್ಮಂಗೆ ನಮ್ಮ ಐಕ್ಳು ಎಬ್ಬೆಟ್ಟು ಒತ್ಬೇಕಾದಣಿ. ದಣಿ, ನಮ್ಮಂಗೆ ನಮ್ಮ ಮಕ್ಳು ಮರಿ ಸಹ ನಿಮ್ಮಟ್ಟಿಯಾಗೆ ಸಾಯೋ ತನಕ ಜೀತ ಮಾಡ್ಕೊಂಡ್ ಬಿದ್ದಿರ್ಬೇಕಾ? ನಮ್ಮ ಮಟ್ಟಿ ಕೆಡಿಸಿದ್ರು ಚಿಂತೆ ಇಲ್ಲ, ನಮ್ ಜೀವ ಹೋದ್ರೂ ಎತ್ತೆ ಇಲ್ಲ. ನಮ್ಮ ಮೈಕ್ಳು ಅಕ್ಷರ ತಿದ್ಲೇಬೇಕು, ವಿದ್ಯೆ ಕಲೀಲೇಬೇಕು. ಭಾರಿ ಗಡ್ಬಡ್ ಮಾಡ್ಕೊಂಡ್ಬಿಟ್ರಿ. ಮಕ್ಕಳ ಮನಸ್ಸನ್ನು ಮಾತ್ರ ಬದಲಾಯಿಸ್ತಿಲ್ಲ ಆ ಪಂಚರಂಗಿ ಮೇಷ್ಟ್ರು. ನ್ಯಾರವಾಗಿ ನಿಮ್ ತಲೆ ಒಳಗೆ ಕೈಯಾಡಿಸಿ ನಿಮ್ ಮೆದುಲ್ನೇ ಬದಲಾಯಿಸ್ಬಿಟ್ಟವನೇ. ಏನ್ರಲ್ಲ ನೋಡ್ತೀರಾ? ಹಾಕಲ್ಲ ನನ್ನ ಮಕ್ಕಳಿಗೆ.
ನಾನು ಯಾರೋ ಎಂತವನು ಅಂತ ಈಗಾಗಲೇ ನಿನ್ಗೆ ಅರ್ಥ ಆಗಿದೆ. ನನ್ನ ಮೇಲೆ ನನ್ನ ಕೋಪನ ನನ್ನ ಹತ್ರ ತೋರ್ಸಕ್ಕಾಗದೆ ಏನು ಆ ರೀತಿ ಬಡವ್ರ ಮೇಲೆ ತೋರಿಸ್ತಾರ ಹೇಳಿ ನೀನು. ಗೊತ್ತಪ್ಪ, ಬಡವ್ರ ರಕ್ತ ಹೀರ್ದು ಯಾವ ನನ್ನ ಮಗನೂ ಸುಖವಾಗಿಲ್ಲ. ನಾನ್ ನಿನಗೆ ಕೊಟ್ಟಿರೋ ಅವಧಿ ಒಳಗೆ ಸ್ಕೂಲ್ ಕಟ್ಟಿಸ್ಕೊಡ್ಲಿಲ್ಲ ಅಂದ್ರೆ ಇಡೀ ಶಾಂತಿಪುರ ಜನರ ನಿನ್ ಮೇಲೆ ತಿರುಗಿ ಬೀಳ್ಬೇಕಾಗತ್ತೆ. ಹುಷಾರಾಗಿರು. ಏಯ್, ಏನೋ ನೋಡ್ತಾ ಇದ್ದೀರಾ? ಬಿಟ್ಟು ಹಾಗನ. ಒತ್ತು ಮುಣುಗ್ತಾ ಬಂತು, ದನಗಳಿನ್ನೂ ಬರ್ನೇ ಇಲ್ವಲ್ಲ. ಕಲ್ಲಿಕೋಟೆಗೆ ಹೋಗಿ ಆ ಗನಿ ಸಾಬಿನ ಕರ್ಕೊಂಬ. ಸಾರ ಸಗಟಾಗ ಎಲ್ಲ ಕೊಟ್ಟು ಬಿಡ. ಊರಿನ ಜನ ಹೊಟ್ಟೆಗೆ ಇಲ್ದೆ ನನ್ನ ಅಟ್ಟಿ ತಾವಕ್ ಬಂದು ನಾವು ಮಾಡಿ ತೆಪ್ಪಾಯ್ತು ಅಂತ ನನ್ನ ಕಾಲ್ ಕೆಳಗೆ ಬಂದ್ ಬಿಡ್ಬೇಕು. ಅಕ್ಷರ ಜ್ಞಾನ ಅದ್ ಹೆಂಗ ಅನ್ನ ಕೊಡ್ತದೋ ನಾನು ನೋಡೇ ಬಿಡ್ತೀನಿ. ಚೇರ್ಮನ್ ಎದುರಾಕೊಂಡಿದ್ದಕ್ಕೆ ಇವತ್ತು ನಮ್ಗೆ ಈ ಸ್ಥಿತಿ ಬಂದಿರೋದು. ನಮ್ಮ ಮೈಕಲ್ ಬೇಕಾಯ್ತು ಈ ಸ್ಕೂಲು. ನಮ್ಮ ಮಕ್ಕಳು ಅಕ್ಷರ ಕಲೀಲಿ, ವಸಿ ಬುದ್ಧಿವಂತರಾಗಲಿ ಅಂತ ಅನ್ಬಿಟ್ಟು ಸ್ಕೂಲಿಗೆ ಕಳಿಸಿದ ತಪ್ಪಿಗೆ ನಮ್ಮೆಲ್ಲರೂ ಹೊಟ್ಟೆ ಮೇಲೆ ಹೊಡೆದ್ಬಿಟ್ರಲ್ಲಪ್ಪ ಚೇರ್ಮನ್ರು. ದನ ಕರು ಇಲ್ದೆ, ಉಳುಮೆ ಇಲ್ದೆ, ಬೆಳೆ ಇಲ್ದೆ ಬದುಕೋದಾದ್ರು ಹೆಂಗೆ? ನನ್ನ ಮಾತು ಕೇಳದೆ ಎಲ್ರೂ ಎದುರು ಬಿದ್ರಿ. ಈಗ ಚೇರ್ಮನ್ರು ಪಾದವೇ ಗತಿ. ನಡೀರಿ, ಎಲ್ರೂ ಹೋಗಿ ಅವ್ರ ಕಾಲ್ ಮೇಲೆ ಬಿದ್ದು ಬೇಡ್ಕೊಳ್ಳವ. ಲಕ್ಕಲಕ್ಕಿ, ನೀನ್ ಬೇಕಾದ್ರೆ ಒಬ್ನೇ ಹೋಗಿ ನಿನ್ ಮೀಸೆ ಕೊಡ್ಸಿ ಅವ್ನ್ ಕಾಲ್ ಮೇಲೆ ಹಾಕಿ ನಿನ್ ದನಕರ ಬಿಡಿಸ್ಕೋ. ನೀವ್ ಯಾರು ಎದುರ್ಕೋಬೇಡಿ. ನಿಮ್ ದನಕರ ಎಲ್ಲ ನಿಮ್ ಅಟ್ಟಿ ಬಾಗಿಲು ಮುಂದೆ ಬಂದವೆ. ನಾನ್ ಆಗ್ಲೇ ನಮ್ ಲಕ್ಕನ್ ಕೈಲಿ ಸುದ್ದಿ ಬಿಡ್ತೀನಿ. ಯಾರ್ಗವ? ನನ್ ಭೀಮಂಗೆ.
ನಿಜ ಕಣವ. ಆ ಭೀಮ ಈ ಊರಲ್ಲಿ ಇರೋ ಗಂಟ ದುರ್ಯೋಧನಂಗಿರೋ ಚೇರ್ಮನ್ ನಾವ್ಯಾರು ಹೆದರ್ಬೇಕಾಗಿಲ್ಲ ಕಣವ. ನಮ್ಮೂರ್ನವರೆಲ್ಲ ಅಕ್ಷರ ತಿದ್ದು ಕಲ್ತು ಬುದ್ಧಿವಂತ ಆಗ್ಬೇಕು. ನಾಳೆಯಿಂದ ನಾನು ಸ್ಕೂಲಿಗೆ ಬರ್ತೀನಿ ಕಣವ. ಅಪ್ಪಯ್ಯ ನೀನ್ ಸ್ಕೂಲ್ ಬರ್ತೀಯಾ? ಲಕ್ಕನಕ್ಕಿ. ಈ ಊರಿಗೆ ಪಾಳೆಗಾರನಾಗಿ ಮೆರೆದಿರೋ ನನ್ನ ಮಾತಿಗೆ ಇವತ್ತು ಕಾಸಿನ ಕಿಮ್ಮತ್ತಿಲ್ಲದೆ ಹೋಯ್ತು. ನನ್ನ ಕಂಡ್ರೆ ಎದರ್ಕೊಂಡು ನಡುಕ್ತಿದ್ದ ಜನ ನನಗೆ ಎದುರು ಜವಾಬ್ ಕೊಡಂಗಾದ್ರು. ಚೇರ್ಮನ್ರೆ, ಅವನ್ ಎಡವು ಬೀಳ್ತಾನೆ ಅಂತಿದ್ರೆ ನಾವೇ ಎಡವಿ ಮುಗ್ಗರ್ಸ್ ಬೀಳ್ತಾನೇ ಇದ್ದೀವಿ. ಸರ್ಕಾರಕ್ಕೆ ಪತ್ರ ಬೇರೆ ಬರೀತಾನಂತೆ. ಗ್ರಾಚಾರ ತಪ್ಪಿ ಸರ್ಕಾರದ ಕಂಡು ಈ ಶಾಂತಿಪುರದಲ್ಲಿ ಬಿದ್ರೆ ನಿಮ್ಮ ಸರ್ಕಾರ ಕಾಲೆತ್ಕೋತದ ಅಷ್ಟೇ. ಅಕ್ಷರ ಕಲ್ತು ಮನ್ಸ ಗೂಬೆ ಇದ್ದಕ್ಕೆ ಊರ ಬೇಸದಲ್ಲಿ ತಲೆ ಮರೆಸ್ಕೊಂಡು ಬದುಕ್ತಾನೆ. ಕತ್ಲಾಗೆ ಅರ್ಥವಾಗಿ ನೋಡಿ ಬ್ಯಾಟೆನೂ ಆಡ್ತಾನೆ ಅಂತ ಅವನು ಒಬ್ಬನೇ ಒಬ್ಬ ಹಠ ತೊಟ್ಟು ನಮಗೆಂತ ಗಡಬಡ್ ತಂದುಬಿಟ್ಟ. ಒಂದು ಮರದ ಕೊಂಬೆ ಮ್ಯಾಗೆ ಒಂದು ಗೂಬೆ ಕುಂತ್ರೆ ಸಾಕು, ತ್ವಾಟ ಪೂರ ಎಕ್ಕುಟ್ಟೋಯ್ತದೆ. ಅಂತಾದ್ರಾಗೆ ಮರದ ಕೊಂಬೆ ಮೇಲೆಲ್ಲ ಗೂಬುಗಳೇ ಕುಂತ್ರೆ ನಮ್ಮ ತ್ವಾಟದ ಗತಿ ಏನು? ಈ ಕಳ್ಳನ ಮಕ್ಕಳು ಗೂಬೆಗಳೇ ಅಲ್ವಾ? ಸರ್ಕಾರದವ್ರೇನಾರ ನಮ್ಮ ಊರಿಗೆ ಬಂದ್ಬಿಟ್ರೆ ಈ ಗೂಬುಗಳೆಲ್ಲ ಒಂದಾಗೋಯ್ತವೆ. ಅವರು ತಾವ ನಮ್ಮ ಇಸಿಯಾನೆಲ್ಲ ಬಾಯ್ಬಿಟ್ಟು ಬೋ ಗಡಬಡ್ ಮಾಡ್ಬಿಡ್ತಾರೆ. ಅದಕ್ಕೆ ಲೇ ಇವ್ರನ್ನ ನಮ್ ನರ್ಕ ಕರ್ಕೊಂಡೋಗ್ರು, ಅಲ್ಲಾದ್ರೂ ಸುಖವಾಗಿರ್ಲಿ. ರಂಗ, ಈ ಶಾಂತಿಪುರದಾಗೆ ಯಾರ್ಯಾರ ಐಕಳನ್ನ ಈ ಸ್ಕೂಲ್ ಕಳಿಸ್ತಾರೋ ಅವ್ರನ್ನು ಅವ್ರ ಐಕಳನ್ನು ನಮ್ ನರ್ಕಕ್ ತಳ್ಳು. ಇಡ್ಲಿ ಹೊಸ ಅಕ್ಷರವ. ಆ ಗೂಂಡ ಗುರುವ ನಾನೇ ಗುದ್ದು ವಿಚಾರಿಸ್ತೀನಿ. ಅವನು ನನಗ್ ಕೊಟ್ಟು ಗುದ್ದ ಅವನಿಗೆ ವಾಪಸ್ ಕೊಟ್ಟು ಅವನ ಕೈಲೇ ಓಂಕಾರ ತಿಪ್ಪಿಸ್ತೀನಿ. ನಡೀರಿ. ಎಲ್ಲಿಗೆ? ನಮ್ ದಣಿಯವರು ಹೊಸ ಸ್ಕೂಲ್ ಕಟ್ಸವ್ರೆ, ಅಲ್ಲಿಗೆ. ನಮ್ ಚೇರ್ಮನ್ರು ಹೊಸ ಸ್ಕೂಲ್ ಕಟ್ಸವ್ರೆ, ಅಲ್ಲಿಗೆ. ಏನ್ ಮಗ ನೋಡಿದ್ರೆ ಒಳಗಾಕಲ್ಲ.
ರೋಹಿಣಿ ರೋಹಿಣಿ ಯಾರು ನೀನು? ಅಣ್ಣ, ನಾನು ರೋಹಿಣಿನ ಮುಟ್ಟಕ್ ನೀನ್ ಯಾರು? ನಾನು ನನ್ನ ರೋಹಿಣಿಗೆ ಕಾಲ್ಗಾರ. ನಾನು ರೋಹಿಣಿನ ಮುಟ್ಬೇಡ. ಯಾಕಾಗಿ ನೋಡ್ತೀಯಾ? ಯಾಕಾಗಿ ನೋಡ್ತೀಯಾ? ಅಣ್ಣ, ನಾನಣ್ಣ ನಂಜುಂಡ. ನಂಜುಂಡ? ಯಾವ ನಂಜುಂಡ? ನಿನ್ ತಮ್ಮ ಅಣ್ಣ. ನಿನ್ಗೋಸ್ಕರ ಎಷ್ಟು ದಿವಸದಿಂದ ಹುಡುಕ್ತಾ ಇದ್ದೆ ನೋಡು. ಇದೆಲ್ಲ ಅದಕ್ಕಿದು. ನಿನ್ ಜ್ಞಾಪಕ ಬರ್ಲಿಲ್ಲ? ಬೇಡಿ, ಏನು ಮಾಡಬೇಡಿ. ನಿಮ್ದು ಅಮ್ಮಯ್ಯ. ನಂಜುಂಡ, ನೀನು ಇಲ್ಲಿಗೆ ಬಂದ್ಬಿಟ್ಯಾ? ನಂಜುಂಡ, ನಂಜುಂಡ, ನಾನು ನಿಮ್ಮತ್ತಿಗೆ ಈ ಸ್ಥಿತಿ ಬರ್ಬೇಕಾದ್ರೆ ಆ ಮುದ್ದಪ್ಪನೇ ಕಾರಣ. ಆ ಮುದ್ದಪ್ಪ ಗುಬೆ ಇದ್ದಂಗೆ ರಾತ್ರಿ ಎಲ್ಲ ಈ ತೋಟದಾಗೆ ಸುತ್ತಾ ಇರ್ತಾನೆ. ನೀನು ಹೊಟ್ಟೋಗಪ್ಪ, ಹೊಟ್ಟೋಗು 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 ರಜ, ಹೊಟ್ಟೋಗು ನಂಜುಂಡ, ಹೊಟ್ಟೋಗು ಹೊಟ್ಟೋಗು ಹೊಟ್ಟೋಗೊಂದೆ ಹೊಟ್ಟೋಗೊಂದೆ ಅಣ್ಣ. ಹೊಡು 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 ಹೊಡು. ಏಯ್, ಒಂದ್ ಹೆಜ್ಜೆ ಮುಂದೆ ಇಟ್ರೆ ಇವ್ನು ಕೊಂದು ಬಿಡ್ತೀನಿ. ಏಯ್, ಯಾಕಂಬಂದ್ ಲಾರಿ ಲಾಕ. ಹಿಡಿಯೋ. ರಂಗನಾಥ, ಏನ್ ಅನ್ಯಾಯ ಇದು? ಕಡೆಗೂ ಹೆಡ್ ಮಾಸ್ಟರ್ನ ಚೇರ್ಮನ್ ಮುದ್ದಪ್ಪನ ನರಕ ಕೆಳ್ಕೊಂಡು ಹೋಗ್ತಾ ಇದ್ದಾರಲ್ಲ. ಇವನಿಂದ ಸ್ವಲ್ಪ ಬೆಳಕು ಕಾಣ್ತಾ ಇದೆ ಶಾಂತಿಪುರದ ಮಕ್ಕಳು. ಪುನಃ ಕತ್ಲೆಗೆ ಹೋಗ್ಬೇಕೆ? ಹೀಗಾಗ್ಬಾರ್ದು. ಈ ಅನ್ಯಾಯಗಳನ್ನ ರುಜುವಾತು ಪಡಿಸೋದಕ್ಕೆ ಏನಾದ್ರೂ ಆಧಾರ ಸಿಕ್ಕಿದ್ರೆ ಸರ್ಕಾರಕ್ಕೆ ತಿಳಿಸಿ ಇವನು ಉಳಿಸ್ಕೋಬಹುದಲ್ಲ. ಏನ್ ಮಾಡೋದು? ಏನ್ ಮಾಡೋದು? ಏನ್ ಮುದ್ದಪ್ಪ ಮಾಡ್ತಾ ಇರೋ ಅನ್ಯಾಯಗಳನ್ನೆಲ್ಲ ವಿವರವಾಗಿ ಬರ್ತಿದ್ದಾನೆ. ಇದಕ್ಕಿಂತ ಇನ್ನೇನು ಆಧಾರ ಬೇಕು? ಮಾತಾಡ್ತಾ ಕುಂತ್ರೆ ಕೆಲಸ ಮಾಡ. ಅಣ್ಣ, ಏನ ನೀರ್ ಬೇಕಣ್ಣ. ನೀರ್ ಬೇಕಾ? ನೀರು ಇಲ್ಲಿ ನೀರ್ ಕುಡ್ದ ಕುಡಿಬೇಕು, ಹಿಟ್ಟು ಎತ್ತ ತಿನ್ಬೇಕು, ಕಲ್ ಕುಟ್ಟಿ ಕುಟ್ಟಿ ಸಾಯ್ಬೇಕು. ಕೆಲಸ ಮಾಡು. ಹಂಗಾರೆ ವರ್ಷದಿಂದ ಸ್ಕೂಲ್ ಮಕ್ಕಳು ಬರದೇ ಇದ್ರು ಸುಳ್ಳು ರಿಪೋರ್ಟ್ ಬರ್ದು ಸರ್ಕಾರ ಸಂಬಳ ತಿಂದ್ವಲ್ಲ, ಆ ಪಾಪಕ್ಕೆ ನಮಗೆ ಶಿಕ್ಷೆ ಆಗ್ಬೇಕಾದ್ದೆಪ್ಪ, ಆಗ್ಬೇಕಾದ್ದೆ. ಅಲ್ಕ ನನ್ನ ಮಗ ಚೇರ್ಮನ್ ಮಾತು ಕೇಳಿ ಅವರು ಇವ್ರನ್ನ ಎಡವು ಬೀಳ್ಸಕ್ ಹೋಗಿ ಕೊನೆಗೆ ನಾವೇ ಈ ನರಕಕ್ಕೆ ಎಡವು ಬಿದ್ವಲ್ಲ. ನಮಗಾಗ್ಬೇಕಾದ
ಶಾಂತಿಪುರದ ಐಕ್ಳಿಗೆ ಅಕ್ಷರ ಕಲ್ಸಾಕ್ ಬಂದು ನಿಮ್ ಜೀವಕ್ಕೆ ಗಡಬಡ್ ಮಾಡ್ಕೊಂಡ್ಬಿಟ್ರಿ. ಅಯ್ಯೋ, ಹೆಡ್ ಮಾಸ್ಟರ್ನು ಈ ನರಕಕ್ಕೆ ತಂದಾಕ್ಬಿಟ್ನಲ್ಲಪ್ಪ. ಎಂತ ಪಾಪ ನನ್ ಮಗನೇ ಆ ಚೇರ್ಮನ್. ಹೆಡ್ ಮಾಸ್ಟ್ರೇ, ನೀನ್ ಕೊಟ್ಟ ಅವಧಿ ಒಳಗೆ ಹೊಸ ಸ್ಕೂಲ್ ಕಟ್ಸ್ಬೇಕು ಅಂದಲ್ಲ, ಇದೇ ಮುದ್ದಪ್ಪ ಕಟ್ಸಿರೋ ಈ ಸ್ಕೂಲು ನೋಡು ಹೆಂಗೈತೆ. ಊರ್ ನಾಯ್ಕಳಿಗೆ ನೀನು ಆ ಅಕ್ಷರ ತಿದ್ದಿಸ್ದೆ. ಈಗ ನೋಡು, ನಾನು ಹೊಸ ಅಕ್ಷರ ಕಲಿಸ್ತಾ ಇವನಿ. ತಿದ್ದಿಸ್ರಲ್ಲ ಅಕ್ಷರವ. ಪಾಪಿ ಮಕ್ಕಳು ದೇವ್ರ ಸಮಾನ, ಅವ್ರ ಮೈನಲ್ಲಿ ರಕ್ತ ಸುರಿಸ್ತಾ ಇದೆಯಲ್ಲೋ ಚಂಡಾಳ. ನಮ್ಮ ತಾತ ಮುತ್ತಾತನ ಕಾಲಕ್ಕೆ ಇವರು ತಾತ ಮುತ್ತಾತಂದ್ರು ಗುಲಾಮರಾಗಿದ್ರು. ನನ್ನ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಇವರು ಗುಲಾಮರಾಗೆ ಇರಬೇಕು. ಗಡಬಡ ಮಾಡ್ಕೋಬಾರ್ದು. ಹುಚ್ಚು ನನ್ನ ಮಗನೇ, ಅವ್ರ ಮಕ್ಕಳು ಮೊಮ್ಮಕ್ಕಳು ಹಣೆ ಬರ ಬರೋದಕ್ಕೆ ನಿನ್ನೇನು ಬ್ರಹ್ಮನೇನೋ? ಬ್ರಾಹ್ಮಣಗಿಂತ ದೊಡ್ಡವನು ಕಣ. ಹೆಂಗೆ ಗೊತ್ತಾ, ನಂತವ ರಾಸಿ ರಾಸಿ ದುಡ್ಡೈತಿ. ನಾನು ಹೇಳ್ದಂಗೆ ಕೇಳಕ್ಕೆ ಜನ ಅವ್ರೆ. ವಿದ್ಯೆ ಅನ್ನೋದು ಜನಗಳಿಗೆ ಬುದ್ಧಿ ಹೆಚ್ಚಿಸ್ತೈತೆ. ಬುದ್ಧಿ ಹೆಚ್ಚಿದ್ರೆ ಹೊಸ ಹೊಸ ಆಲೋಚನೆಗಳು ತಲೆಗೆ ಬರ್ತವೆ. ಅದು ಇವರಿಗೆ ಬಂದ್ರೆ ನಮ್ ಸುಖಕ್ಕೆ ಗಡಬಡ ಆಗ್ತೈತೆ. ಸಾನ್ಬಾಗ ಅಕ್ಕಿರಂಗ ಐಕ್ಳು ಅಕ್ಷರ ತಿದ್ದವಾಗ ಮೇಷ್ಟ್ರು ಸುಮ್ಕೆರ ಕಾಯ್ತದೇನ್ಲ? ಇವ್ರಿಗೂ ನಮ್ಮ ಹೊಸ ಅಕ್ಷರವ ಹೊಸ ಹೇಳ್ಕೊಡ್ರಲ್ಲ. ಚಿಕ್ಕಪ್ಪ, ಚಿಕ್ಕಪ್ಪ, ಶಿವ, ಅಪ್ಪ, ಅಪ್ಪ, ನಿತ್ಯ ಇಲ್ವೋ? ಬರ್ಸ ಬರ್ಸ. ತಿದ್ದಿಸ್ರಲ್ಲ. ನನ್ನ ತಲೆಗೆ ಗಡಬಡ ತಂದ ಈ ನನ್ನ ಮಗನ ರಕ್ತ ಈ ಕ್ವಾರಿ ಉದ್ದಗಲಕ್ಕೂ ಚೆಲ್ಲಾಡ್ಬೇಕು. ಇಲ್ಲಿ ಬಿದ್ದಿರೋ ಒಂದೊಂದು ಜಲ್ಲಿ ಕಲ್ಲು ಇವನ ರಕ್ತ ಕುಡಿದು ರಂಗೇರ್ಬೇಕು. ಈ ಮುದ್ದಪ್ಪನ ಹೊಸ ಅಕ್ಷರ ಹೆಂಗೈತೆ ಹೆಡ್ ಮೇಸ್ಟ್ರೇ? ಬಾರೋ ಬೇಗ. ನನ್ ನಂದೊಳಗೆ ಅವಸ್ಕೋ. ಏನ್ ಕೆಲಸ ಇಲ್ಲಿ? ಮಗ ತಗೆ. ಮಗಕ್ಕಿಲ್ವಾ? ನಾನು ಬರಲ್ಲ ಅವಳಿಗೆ.
ಶಿವ ಕಂದ ಅಯ್ಯೋ ಅಯ್ಯೋ ದೇವ್ರೆ ಕಂದ ಶಿವ 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 ಕಂದ ಬರೀ ಅಕ್ಷರನ ಸರಿ ಲೇ ಬಕ್ಕ ಆತಿಸ್ತೀವಿ ನೀವು ಈ ಹೆಸರು ನಮ್ಮ ಹೆಡ್ ಮಾಸ್ಟರ್ ಹತ್ತದಾಗೆ ಅಕ್ಷರ ತಿದ್ದಿಸ್ತೀರಾ ಈ ನಾವು ತಿದ್ದಿಸ್ತೀವಿ ನೋಡು ಮಚ್ಚರಾಯ್ ಅವತ್ ನನ್ ಮುಖ ಕೆತ್ತದಲ್ಲ ಅದಕ್ಕೆ ಹಾಕ್ರೋ ಬಾಂಬು ತಿದ್ದ ಅಕ್ಷರನ ಅವನು ಸೃಷ್ಟಿಸಿದ ನರಕದಲ್ಲಿ ಕೊನೆಗೆ ಅವನೇ ಬಿದ್ದು ಸಾಯೋ ಹಾಗಾಯ್ತು. ಅಣ್ಣ ಇಲ್ಲಿ ಮೇಲಿಂದ ನೀನೇ ಸ್ಕೂಲ್ಗೆ ಹೆಡ್ ಮಾಸ್ಟರ್ ಆಗಬೇಕು. ನಂಜುಂಡ ಚೇರ್ಮನ್ರ ಗೂಂಡಾಗಿರಿ ಹೆದರಿ ಗುಲಾಮರಾಗಿದ್ದ ಶಾಂತಿಪುರದ ಮಕ್ಕಳಿಗೆ ಅಕ್ಷರ ತಿದ್ದಿಸಿದ ಗುರು ನೀನು. ಇಲ್ಲಿಗೆ ನೀನ್ ಹೆಡ್ ಮಾಸ್ಟರ್ ಬರಬೇಕು. ಇಲ್ಲ ಅಣ್ಣ, ನಾನಾಗ್ಲೇ ವಿಷಯ ಸರ್ಕಾರಕ್ಕೆ ತಿಳಿಸಿದ್ದೀನಿ. ಈ ಸ್ಕೂಲ್ಗೆ ನೀನೇ ಹೆಡ್ ಮಾಸ್ಟರ್ ಆಗಿರ್ಬೇಕು ಅಂತ ಕೇಳ್ಕೊಂಡಿದ್ದೀನಿ. ಅವರು ಒಪ್ಕೊಂಡಿದ್ದಾರೆ.
ನಂಜುಂಡ, ಹೌದಣ್ಣ. ಶಾಂತಿಪುರದ ಮಕ್ಕಳಿಗೆ ನೀನ್ ನಿನ್ನ ಕೈಯಾರ ಅಕ್ಷರ ತಿರ್ಸೋದನ್ನ ನಾನ್ ನೋಡ್ಬೇಕು ಅಂತ ನನ್ನ ಆಸೆ. ಬಾಣ ಬಾ ಒಳಗೆ. ಆಗ್ಲಪ್ಪ. ಮಕ್ಕಳೆಲ್ಲ ಸ್ಕೂಲಿಗೆ ಬನ್ನಿ, ಎಲ್ಲ ಬನ್ನಿ. ಬಾ ಬನ್ನಿ. ಅದಿರ್ಲ, ಸರಿ ಬನ್ನಿ ಬನ್ನಿ.